ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸಿದಂಥ ಕಾಲಘಟ್ಟ ಎಷ್ಟು ಅಂತಂತಂದ್ರೆ 33 ವರ್ಷ ಅವ್ರು 30 ವರ್ಷ ವಯಸ್ಸಿರುವಾಗ ಸೇವೆ ಮಾಡೋದಕ್ಕೆ ಬರ್ತಾರೆ. ಆನಂತರ 3.5 ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾರೆ. ಶಿಲುಬೆಯ ಪಾಡಿಗೆ ಒಪ್ಪಿಸಲ್ಪಟ್ಟು ಶಿಲುಬೆ ಮರಣವನ್ನ ಅವರು ಅನುಭವಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ತಮ್ಮ ಜೀವಿತದ 33 ವರ್ಷದ ಆ ವಯಸ್ಸಿನ ಕಾಲದಲ್ಲಿ ಶಿಲುಬೆ ಅವ್ರ ಮೇಲೆ ಹೊರಿಸಲ್ಪಟ್ಟು ಅವರು ಶಿಲುಬೆಯ ಪಾಡಗಳನ್ನ ಅನುಭವಿಸಿದ್ರು. ವಾಸ್ತವವಾಗಿ ಅದು ಜಗದುತ್ಪತ್ತಿಗೆ ಮುಂಚೆಯೇ ಆ ಶಿಲುಬೆ ಹೊರಿಸಲ್ಪಟ್ಟಿತ್ತು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪೇತ್ರನು ಬರೆದಂತ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಇಲ್ಲಿ ಪೇತ್ರನು ಬರೆಯುವಂತ ಮಾತಿನಂತಂದ್ರೆ, ಆತನು ಅಂದ್ರೆ ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ತಾನು ಬರೀತಾನೆ. ಇಲ್ಲಿ ಪೇತ್ರ ಹೇಳೋ ಮಾತೇನಂತಂದ್ರೆ, ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ಅಂದ್ರೆ ದೇವರು ಜಗತ್ತನ್ನ ಉಂಟು ಮಾಡುವುದಕ್ಕಿಂತ ಮುಂಚೆನೆ, ನಿಮ್ಮನ್ನ ಉಂಟು ಮಾಡೋದಲ್ಲ, ಈ ಜಗತ್ತನ್ನ ಈ ಸಕಲ ಸೃಷ್ಟಿಯನ್ನ ಮಾಡೋದಕ್ಕಿಂತ ಮುಂಚೆನೆ ಆತನು ಮೊದಲೇ ಗೊತ್ತು ಮಾಡಲ್ಪಟ್ಟು, ಯೇಸು ಕ್ರಿಸ್ತನು ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ರು. ಜಗದುತ್ಪತ್ತಿಗೆ ಮೊದಲೇ ಯಾವುದಕ್ಕೋಸ್ಕರ ಗೊತ್ತು ಮಾಡಲ್ಪಟ್ಟಿದ್ರು? ಯಾವುದಕ್ಕೋಸ್ಕರ ಅಂತಂತಂದ್ರೆ, ಆತನು ಈ ರೀತಿಯಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಶಿಲುಬೆಯ ಪಾಡುಗಳನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ತಾನು ಮರಣವನ್ನ ಅನುಭವಿಸಬೇಕು ಅಂತ ಯಾವಾಗ ತಾನು ಗೊತ್ತು ಮಾಡಲ್ಪಟ್ರು? ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟನು. ಆಗ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಅಂದ್ರೆ ಆ ಸಮಯ ಬರುವಾಗ ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನ ಪ್ರತ್ಯಕ್ಷನಾದನು ಅಂತ ಇಲ್ಲಿ ತಾನು ಬರೀತಾನೆ. ಆಗ ಯೇಸು ಕ್ರಿಸ್ತನು 33 ವರ್ಷ ವಯಸ್ಸಿರುವಾಗ ತನ್ನ ಮೇಲೆ ಶಿಲುಬೆ ಹೊರಿಸಲ್ಪಟ್ಟಿದ್ದರೂ ಸಹ ಅದು ವಾಸ್ತವವಾಗಿ ತಮ್ಮ ಮೇಲೆ ಯಾವಾಗ ಹೊರಿಸಲ್ಪಟ್ಟಿತ್ತು? ಅದು ವಾಸ್ತವವಾಗಿ ಜಗದುತ್ಪತ್ತಿಗೆ ಮೊದಲೇ ಅವರ ಮೇಲೆ ಹೊರಿಸಲ್ಪಟ್ಟಿತ್ತು. ಇನ್ನು ನಾವು ದೇವರ ವಾಕ್ಯ ನೋಡುವಾಗ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಇಲ್ಲಿ ವಾಕ್ಯ ಹೇಳೋದನ್ನಂತಂದ್ರೆ, ಆತನು ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ಯೋಹಾನನು ಬರೀತಾನೆ. ಈ ಕೊಯ್ಯಲ್ಪಟ್ಟ ಕುರಿ ಯಾವಾಗ ಕೊಯ್ಯಲ್ಪಟ್ಟಿದೆ ಅಂತಂತಂದ್ರೆ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿ. ಆಗ ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟ ಕುರಿಮರಿ. ಆತನು ಯಾವಾಗ ಕೊಯ್ಯಲ್ಪಟ್ಟನು? ಆತನು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟನು ಅಂತ ಇಲ್ಲಿ ಯೋಹಾನನು ಬರೆಯೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು 33 ವರ್ಷಗಳ ವಯಸ್ಸಿನವರೆಗೂ ಅವರು ಸೇವೆ ಮಾಡಿ ಆನಂತರ ಅವರು ಶಿಲುಬೆಯ ಪಾಡನ್ನ ಅನುಭವಿಸಿದರು. ಆದ್ರೆ ಅವರು 33 ವರ್ಷದ ನಂತರ ಈ ಲೋಕದಲ್ಲಿ ಶಿಲುಬೆಯ ಪಾಡನ್ನ ಅನುಭವಿಸಿದ್ದಾಗಿದ್ರೂ ಸಹ ಅದು ವಾಸ್ತವವಾಗಿ ಅವರ ಮೇಲೆ ಯಾವಾಗ ಇಡಲ್ಪಡ್ತು? ಅದು ಜಗದುತ್ಪತ್ತಿಗೆ ಮೊದಲೇ ಅವರ ಮೇಲೆ ಇಡಲ್ಪಡ್ತು. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಶಿಲುಬೆಯ ಪಾಡನ್ನ ಅನುಭವಿಸಬೇಕಂತ ಜಗದುತ್ಪತ್ತಿಗೆ ಮೊದಲೇ ತಾನು ತೀರ್ಮಾನ ಮಾಡಿಕೊಂಡನು. ಅದಕ್ಕಾಗಿ ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಜಗದುತ್ಪತ್ತಿಗೆ ಮೊದಲೇ ತಾನು ಶಿಲುಬೆಯ ಮರಣಕ್ಕೆ ಗೊತ್ತು ಮಾಡಲ್ಪಟ್ಟನು. ಈ ಲೋಕದಲ್ಲಿ ಸಹಜವಾಗಿ ಯಾರಿಗಾದ್ರೂ ಒಬ್ಬರಿಗೆ ತಪ್ಪು ಮಾಡಿ ಅಪರಾಧವನ್ನು ಮಾಡಿ ಅವರಿಗೆ ಮರಣ ಶಿಕ್ಷೆ ತೀರ್ಪಾದ್ರೆ ಆ ಮರಣ ಶಿಕ್ಷೆ ಅವ್ರಿಗೆ ಮರಣ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ಎಷ್ಟು ಕಾಲಕ್ಕೆ ಮುಂಚೆ ಘೋಷಣೆ ಮಾಡ್ತಾರೆ? ಈಗ ಯಾರಿಗೋ ಒಬ್ಬ ಏನೋ ಅಪರಾಧ ಮಾಡಿರ್ತಾನೆ, ಕೋರ್ಟಲ್ಲಿ ಅವನನ್ನು ಒಪ್ಪಿಸ್ತಾರೆ. ಆ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರೆ? ಅವರಿಗೆ ಮರಣ ಶಿಕ್ಷೆ ಅಂತ ತೀರ್ಪು ಮಾಡ್ತಾರೆ. ಆಗ ಮರಣ ಶಿಕ್ಷೆ ತೀರ್ಪು ಮಾಡುವಾಗ ಇಲ್ಲಿಂದ ಒಂದಿಷ್ಟು ತಿಂಗಳುಗಳ ನಂತರ ಅವನನ್ನು ಮರಣಕ್ಕೆ ಹಾಕ್ತೀವಿ ಅಂತ ತೀರ್ಪನ್ನು ಘೋಷಣೆ ಮಾಡ್ತಾರೆ. ಆಗ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಮರಣ ಶಿಕ್ಷೆಗೆ ಪಾತ್ರನಾದ ತಪ್ಪು ಮಾಡಿದಾಗ ಕೆಲವೊಂದು ತಿಂಗಳುಗಳ ಮುಂಚೆ ಅವನಿಗೆ ಇಂಥ ದಿನದಲ್ಲಿ ನಾವು ಮರಣ ಶಿಕ್ಷೆ ಕೊಡ್ತೀವಿ ಅಂತ ತೀರ್ಪು ಮಾಡ್ತಾರೆ. ಅಥವಾ 2 ವರ್ಷಗಳ ಮುಂಚೆ ಇಂಥ ದಿನದಲ್ಲಿ ಅವನಿಗೆ ಮರಣ ಶಿಕ್ಷೆ ಕೊಡ್ತೀವಿ ಅಂತ ತೀರ್ಪು ಮಾಡ್ತಾರೆ. ಆಗ ಈ ಲೋಕದಲ್ಲಿ ಯಾರಿಗಾದ್ರೂ ಮರಣ ಶಿಕ್ಷೆ ಕೊಡ್ಬೇಕಂತಂದ್ರೆ ಅದು ಕೆಲವು ತಿಂಗಳುಗಳ ಮುಂಚೆ ತೀರ್ಪು ಮಾಡಲ್ಪಡುತ್ತೆ ಅಥವಾ ಕೆಲವು ವರ್ಷಗಳ ಮುಂಚೆ ತೀರ್ಪು ಮಾಡಲ್ಪಡುತ್ತೆ. ಆ ಸಮಯ ಬರುವಾಗ ಅವರನ್ನು ಮರಣ ಶಿಕ್ಷೆಗೆ ಕೊಡ್ತಾರೆ. ಆದರೆ ಯೇಸು ಕ್ರಿಸ್ತನು ಮರಣ ಶಿಕ್ಷೆಗೆ ತೀರ್ಪು ಮಾಡಲ್ಪಟ್ಟಿದ್ದು ಯಾವಾಗ ಗೊತ್ತಾ? ಯೇಸು ಕ್ರಿಸ್ತನು ಮರಣ ಶಿಕ್ಷೆಗೆ ತೀರ್ಪು ಮಾಡಲ್ಪಟ್ಟಿದ್ದು ಜಗದುತ್ಪತ್ತಿಗೆ ಮೊದಲೇ. ಈ ಲೋಕದಲ್ಲಿ ಅಪರಾಧ ಮಾಡೋರಿಗೆ ಕೆಲವು ತಿಂಗಳುಗಳ ಮುಂಚೆ ಮರಣ ಶಿಕ್ಷೆ ತೀರ್ಪು ಮಾಡ್ತಾರೆ ಅಥವಾ ಕೆಲವು ವರ್ಷಕ್ಕೆ ಮುಂಚೆ ಮರಣ ಶಿಕ್ಷೆ ತೀರ್ಪು ಮಾಡ್ತಾರೆ. ಕಾಲ ಬರುವಾಗ ಮರಣ ಕುಪ್ಪಿಸ್ತಾರೆ. ಆದ್ರೆ ಯೇಸು ಕ್ರಿಸ್ತನಿಗೆ ಮರಣ ಶಿಕ್ಷೆ ತೀರ್ಪು ಆದದ್ದು ಈ ಲೋಕದ ಉತ್ಪತ್ತಿಗಿಂತ ಮುಂಚೆ.
ಅಷ್ಟು ಅನಾದಿ ಕಾಲದಲ್ಲಿಯೇ ಆತನು ನನಗಾಗಿ ನಿಮಗಾಗಿ ಶಿಲುಬೆಯ ಮರಣವನ್ನು ಅನುಭವಿಸಬೇಕೆಂಬುದಾಗಿ ತೀರ್ಪು ಮಾಡಲ್ಪಡುತ್ತು. ಈ ಲೋಕದಲ್ಲಿ ಮರಣ ಶಿಕ್ಷೆಯನ್ನ ಯಾರಿಗಾದ್ರೂ ಕೊಡ್ತಾರೆ ಅಂತಂತಂದ್ರೆ ಅದು ಅವರ ಪಾಪದ ನಿಮಿತ್ತ ಕೊಡ್ತಾರೆ. ಅಂದ್ರೆ ಅವ್ರು ಮಾಡಿರುವಂತ ಏನೋ ಒಂದು ಅಕ್ರಮ, ಅನ್ಯಾಯ, ಕಾನೂನಿಗೆ ವಿರುದ್ಧವಾದ ಕಾರ್ಯದ ನಿಮಿತ್ತವಾಗಿ ಅವರಿಗೆ ಮರಣ ಶಿಕ್ಷೆ ಕೊಡ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಅವರು ಜಗದುತ್ಪತ್ತಿಗೆ ಮೊದಲೇ ಶಿಲುಬೆಯ ಮರಣದ ಶಿಕ್ಷೆಗೆ ಗೊತ್ತು ಮಾಡಲ್ಪಟ್ರು. ಆದರೆ ಅವರು ಯಾವ ಕಾರಣಕ್ಕಾಗಿ ಆ ಶಿಲುಬೆಯ ಮರಣಕ್ಕೆ ಗೊತ್ತು ಮಾಡಲ್ಪಟ್ರು? ಆತನು ಯಾವ ಕಾರಣಕ್ಕೆ ಆ ಶಿಲುಬೆಯ ಮರಣಕ್ಕೆ ಗೊತ್ತು ಮಾಡಲ್ಪಟ್ರು ಅಂತಂದ್ರೆ ನನ್ನ ನಿಮ್ಮ ಪಾಪದ ನಿಮಿತ್ತವಾಗಿ. ಈ ಲೋಕದಲ್ಲಿ ಯಾರಾದ್ರೂ ಮರಣ ಶಿಕ್ಷೆ ಅನುಭವಿಸಿದ್ರೆ ತಮ್ಮ ಸ್ವಂತ ಪಾಪದಿಂದಾಗಿ ಮರಣ ಶಿಕ್ಷೆಗೆ ಗುರಿಯಾಗ್ತಾರೆ. ಆದ್ರೆ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಈ ಜಗದುತ್ಪತ್ತಿಗೆ ಮೊದಲೇ ಮರಣ ಶಿಕ್ಷೆಗೆ ಗುರಿ ಮಾಡಲ್ಪಟ್ಟನು. ಆದ್ರೆ ಅದಕ್ಕೆ ಕಾರಣ ನನ್ನ ನಿಮ್ಮ ಪಾಪ. ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವಿಲ್ಲ, ಆತನಲ್ಲಿ ಯಾವ ಅಪರಾಧವಿಲ್ಲ, ಆತನಲ್ಲಿ ಯಾವ ದೋಷವಿಲ್ಲ. ಆತನ ಮೇಲೆ ಯಾರೂ ಸಹ ಯಾವುದೇ ಪಾಪವನ್ನು ಹೊರಿಸುವುದಕ್ಕೆ ಆಗಲಿಲ್ಲ. ಆತನಲ್ಲಿ ಯಾವುದೇ ಪಾಪವನ್ನು ತೋರಿಸಿಕೊಡುವುದಕ್ಕೆ ಆಗಲಿಲ್ಲ. ಇನ್ನು ಎಲ್ಲರೂ ಸಹ ಆತನಲ್ಲಿ ಪಾಪವಿಲ್ಲ, ದೋಷವಿಲ್ಲ, ಅನ್ಯಾಯವಿಲ್ಲ, ಮೋಸವಿಲ್ಲ ಅಂತಾನೆ ಸಾಕ್ಷಿ ಕೊಟ್ಟರು. ಆದರೂ ಸಹ ತಾನು ಶಿಲುಬೆಯ ಮರಣಕ್ಕೆ ಒಪ್ಪಿಸಲ್ಪಟ್ಟನು. ಅದಕ್ಕೆ ಕಾರಣ ಏನಂತಂದ್ರೆ ನನ್ನ ನಿಮ್ಮ ಪಾಪ. ಯೇಸು ಕ್ರಿಸ್ತನು ನನ್ನ ನಿಮ್ಮ ಪಾಪದ ನಿಮಿತ್ತವಾಗಿ ಜಗದುತ್ಪತ್ತಿಗೆ ಮೊದಲೇ ಮರಣ ಶಿಕ್ಷೆಗೆ ಶಿಲುಬೆಯ ಮರಣಕ್ಕೆ ಗೊತ್ತು ಮಾಡಲ್ಪಟ್ಟು ಆ ಸಮಯ ಬರುವಾಗ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ನನಗಾಗಿ ನಿಮಗಾಗಿ ತಾನು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನು. ನಮಗಾಗಿ ತಾನು ಮರಣ ಅನುಭವಿಸಿ ಮತ್ತೆ ಮರಣವನ್ನು ಜಯಿಸಿ ಅವರು ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಅವರು ಆಸೀನನಾಗಿದ್ದಾರೆ. ಅವರು ತಿರುಗಿ ರಾಜಾದಿರಾಜನಾಗಿ ಅವರು ಬರೋದಕ್ಕಿದ್ದಾರೆ. ಇವತ್ತು ನಾವು ಪಾಪಿಗಳು ಅನ್ನೋದನ್ನ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತಾನು ರಕ್ತ ಸುರಿಸಿ ಬಾಧೆಪಟ್ಟು ಮರಣ ಅನುಭವಿಸಿದನು ಅನ್ನೋದನ್ನ ನಂಬಿ ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಅರಿಕೆ ಮಾಡುವಾಗ ಆತನ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮನ್ನ ದೇವರ ಕೋಪಕ್ಕೆ ತಪ್ಪಿಸಿ ನಿತ್ಯ ನಾಶನಕ್ಕೆ ತಪ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ನಮ್ಮನ್ನು ಮಾಡಿ ನಮಗೆ ನಿತ್ಯ ಜೀವನ ಉಂಟು ಮಾಡಿ ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ನಮಗೆ ಅವಕಾಶವನ್ನು ಉಂಟು ಮಾಡುತ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಒಂದು ತಾಯಿ ತನ್ನ ಮಗುವನ್ನ ಪಡೆಯಬೇಕು ಅಂತ ಇದ್ರೆ ಆಕೆ ಏನ್ ಮಾಡ್ಬೇಕಾಗಿರುತ್ತೆ? ಆಕೆ ಏನ್ ಮಾಡ್ಬೇಕಾಗಿರುತ್ತೆ ಅಂತಂತಂದ್ರೆ ಪ್ರಸವ ವೇದನೆಗೆ ಸಿದ್ಧಳಾಗಿರ್ಬೇಕಾಗುತ್ತೆ. ಒಂದು ತಾಯಿ ತನ್ನ ಮುಂದೆ ಮಗುವನ್ನ ಹಡೆಯಬೇಕಂತ ತನಗಿಷ್ಟ ಇದ್ರೆ ತಾನು ಯಾವುದಕ್ಕೆ ಸಿದ್ಧಳಾಗಿರ್ಬೇಕು? ತಾನು ಪ್ರಸವ ವೇದನೆ ಪಡೆಯೋದಕ್ಕೆ ಸಿದ್ಧಳಾಗಿರ್ಬೇಕು. ಪ್ರಸವ ವೇದನೆ, ಆ ಹೆರಿಗೆಯ ನೋವು, ಬಾಧೆ, ಸಂಕಟ ಇಲ್ಲದೆ ಮಗುವನ್ನು ಹೆರೋದಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿ ತನ್ನ ಮಗುವನ್ನು ಪಡೆಯಬೇಕಂತ ತನಗಿಷ್ಟ ಇದ್ರೆ ತಾನು ಹೆರಿಗೆಯ ಸಂಕಟದ ಮುಖಾಂತರ ಹಾದು ಹೋಗೋದಕ್ಕೆ ತಾನು ತೀರ್ಮಾನ ಮಾಡಿರ್ಬೇಕು. ಆದ್ರೆ ಯಾವ್ದಾರ ಒಂದು ತಾಯಿ ಅಯ್ಯೋ ನನಗೆ ಹೆರಿಗೆ ಸಂಕಟ ಬಾಧೆ ಎಲ್ಲ ಇಷ್ಟ ಇಲ್ಲ, ಆ ನೋವೆಲ್ಲ ನನಗೆ ಇಷ್ಟ ಇಲ್ಲ ಅಂತಂತಂದ್ರೆ ಮಗುವನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದ್ರೆ ನನಗಾಗಿ ಮಗು ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಅನುಭವಿಸಲೇಬೇಕು. ಆಗ ಪ್ರತಿಯೊಂದು ತಾಯಿ ಮಗುವನ್ನ ಪಡೆಯೋದಕ್ಕೆ ತೀರ್ಮಾನ ಮಾಡುವಂತ ಪ್ರತಿಯೊಂದು ತಾಯಿ ಯಾವುದಕ್ಕೆ ಸಿದ್ಧಳಾಗಿರ್ತಾಳೆ? ಪ್ರಸವ ವೇದನೆಗೆ ತಾನು ಸಿದ್ಧಳಾಗಿರ್ತಾಳೆ. ಆ ಪ್ರಸವ ವೇದನೆಗೆ ತಾನು ಯಾವಾಗ ಸಿದ್ಧಳಾಗಿರ್ತಾಳೆ? ಇನ್ನು ಆ ಮಗು ಹುಟ್ಟೋದಕ್ಕಿಂತ ಮೊದಲೇ ಸಿದ್ಧಳಾಗಿರ್ತಾಳೆ. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ನನ್ನನ್ನ ನಿಮ್ಮನ್ನ ಪಡೆಯುವುದಕ್ಕಾಗಿ ತಾನು ಶಿಲುಬೆಯ ಪಾಡನ್ನ ಅನುಭವಿಸುವುದಕ್ಕೆ ಜಗದುತ್ಪತ್ತಿಗೆ ಮೊದಲೇ ತೀರ್ಮಾನ ಮಾಡಿದನು. ಒಂದು ತಾಯಿ ತಾನು ಮಗುವನ್ನು ಪಡೆಯೋದಕ್ಕೆ ಪ್ರಸವ ವೇದನೆ ಅನುಭವಿಸುವುದಕ್ಕೆ 9 ತಿಂಗಳಿಗೆ ಮುಂಚೆನೆ ತಾನು ಸಿದ್ಧಳಾಗಿರ್ತಾಳೆ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ರಕ್ಷಿಸುವುದಕ್ಕಾಗಿ ಬಾಧೆಯನ್ನ, ಸಂಕಟವನ್ನ, ಆ ಶಿಲುಬೆಯ ಮರಣವನ್ನು ಅನುಭವಿಸುವುದಕ್ಕೆ ಜಗದುತ್ಪತ್ತಿಗೆ ಮೊದಲೇ ತೀರ್ಮಾನ ಮಾಡಿದನು. ಆ ಸಮಯ ಬರುವಾಗ ಆತನ ಈ ಲೋಕದಲ್ಲಿ ಬಂದು ನಮಗಾಗಿ ಅದನ್ನು ಅನುಭವಿಸಿದನು. ಹಲ್ಲೆಲೂಯಾ. ಅವರು ನಮಗಾಗಿ ಮಾಡಿದ ಆ ಕಾರ್ಯಕ್ಕಾಗಿ ಆತನಿಗೆ ಸ್ತೋತ್ರ. ಮತ್ತೆ ಆತನು ಈ ಲೋಕವನ್ನು ಉಂಟು ಮಾಡಿದ ನಂತರ, ಈ ಸೃಷ್ಟಿಯನ್ನು ಮಾಡಿದ ನಂತರ ಮೊದಲಾಗಿ ಆದಿಕಾಂಡ ಪುಸ್ತಕದಲ್ಲಿ ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನ ಬರುವಿಕೆ, ಆತನ ಶಿಲುಬೆಯ ಪಾಡು, ಆತನ ಶಿಲುಬೆಯ ಮರಣದ ಕುರಿತಾಗಿ ಬರೆಯಲ್ಪಟ್ಟಿದೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಇಲ್ಲಿ ಆದಾಮ ಅವ್ವ ಹಣ್ಣನ್ನು ತಿಂದು ಪಾಪವನ್ನು ಮಾಡಿದ ನಂತರ ದೇವರು ಬಂದು ಸರ್ಪವನ್ನು ಶಪಿಸ್ತಾರೆ. ಆ ಸರ್ಪವನ್ನು ಶಪಿಸುವಾಗ ದೇವರು ಒಂದು ಮಾತು ಹೇಳ್ತಾರೆ:
ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ನಾನು ಮಾಡ್ತೇನೆ ಅಂತ ದೇವರು ಹೇಳ್ತಾರೆ. ಅದನ್ನ ಹೇಳಿ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅಂತ ಹೇಳ್ತಾರೆ. ಅಂದ್ರೆ ಈಕೆಯ ಸಂತತಿ ನಿನ್ನ ತಲೆಯನ್ನು ಜಜ್ಜುತ್ತೆ ಅಂತ ಹೇಳ್ತಾರೆ. ಆಗ ದೇವರಲ್ಲಿ ಸೂಚಿಸಿದಂತ ಆಕೆಯ ಸಂತತಿ ಯಾವುದು? ಸರ್ಪದ ತಲೆಯನ್ನ ಜಜ್ಜುವಂತ ಆಕೆಯ ಸಂತತಿ ಯಾವುದು? ಆಕೆಯ ಸಂತತಿಯೇ ಯೇಸು ಕ್ರಿಸ್ತನು. ಆಕೆಯ ಮುಖಾಂತರವಾಗಿ ಹುಟ್ಟಿ ಬರುವ ಆತನು, ಅಂದ್ರೆ ಸ್ತ್ರೀಯ ಮುಖಾಂತರವಾಗಿ ಹುಟ್ಟಿ ಬರುವಂತ ಯೇಸು ಕ್ರಿಸ್ತನು ಮುಂದೆ ಸರ್ಪದ ತಲೆಯನ್ನ ಅವರು ಜಜ್ಜುತ್ತಾರೆ. ಆ ಸರ್ಪ ಯಾವರಿಗೆ ಸೂಚನೆ ಆಗಿದೆ? ಸೈತನನಿಗೆ ಸೂಚನೆ ಆಗಿದೆ. ಯೇಸು ಕ್ರಿಸ್ತನು ಕನ್ಯೆಯಲ್ಲಿ ಹುಟ್ಟಿ ಬಂದು, ಸ್ತ್ರೀಯಲ್ಲಿ ಹುಟ್ಟಿ ಬಂದು ಅವರು ಸರ್ಪದ ತಲೆಯನ್ನ ಜಜ್ಜುತ್ತಾರೆ, ಸೈತನನ ತಲೆಯನ್ನ ಅವರು ಜಜ್ಜುತ್ತಾರೆ. ಯಾವ ರೀತಿ ಸೈತನ ತಲೆಯನ್ನ ಅವರು ಜಜ್ಜುತ್ತಾರೆ? ತಾನು ಶಿಲುಬೆಯ ಮರಣ ಪುನರುತ್ಥಾನದ ಮುಖಾಂತರವಾಗಿ ಸೈತನನ ತಲೆಯನ್ನ ಅವರು ಜಜ್ಜುತ್ತಾರೆ. ಹಲ್ಲೆಲೂಯಾ. ಅದು ಇಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಆ ಸರ್ಪಕ್ಕೆ ದೇವರು ಹೇಳ್ತಾರೆ, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ, ಆತನು ನಿನ್ನ ತಲೆಯನ್ನು ಜಜ್ಜುವನೆಂಬುದಾಗಿ. ಆಗ ಆತನ ತಲೆಯನ್ನು ಜಜ್ಜುವಂಥದ್ದು ತಾನು ಶಿಲುಬೆಯ ಪಾಡನ್ನು ಅನುಭವಿಸಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬರೋದಕ್ಕೆ ಅದು ಸೂಚನೆಯಾಗಿದೆ. ಮತ್ತೆ ಆ ಹಾವು ಆತನ ಹಿಮ್ಮಡಿಯನ್ನು ಕಚ್ಚೋದಕ್ಕೆ ಏನ್ ಗುರುತು ಅಂತಂತಂದ್ರೆ ಯೇಸು ಕ್ರಿಸ್ತನು ಅನುಭವಿಸಿದಂತ ಆ ಪಾಡುಗಳು ಆ ಹಾವು ಹಿಮ್ಮಡಿಯನ್ನು ಕಚ್ಚೋದಕ್ಕೆ ಗುರುತಾಗಿದೆ. ಆದ್ರೆ ಆತನು ಅದರ ತಲೆಯನ್ನು ಜಜ್ಜುವಂಥದ್ದು ಮರಣ ಹೊಂದಿ ಮರಣದಿಂದ ಎದ್ದು ಬರುವುದಕ್ಕೆ ಅದು ಗುರುತಾಗಿದೆ. ಆಗ ದೇವರ ಸೃಷ್ಟಿಯನ್ನ ಮಾಡಿದ ನಂತರ ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಶಿಲುಬೆಯ ಪಾಡನ್ನು ಅನುಭವಿಸಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದು ಸರ್ಪದ ತಲೆಯನ್ನ ಜಜ್ಜಿ ಬಿಡುವನೆಂಬುದಾಗಿ ಪ್ರಾರಂಭದಲ್ಲಿಯೇ ದೇವರು ವಾಗ್ದಾನ ಮಾಡ್ತಾರೆ. ಆಗ ಈ ಲೋಕದ ಪ್ರಾರಂಭದಲ್ಲಿಯೇ ಆತನು ಮಾಡುವುದಕ್ಕಿರುವಂತಹ ಕಾರ್ಯಗಳು ತಿಳಿಸಲ್ಪಟ್ಟರು. ಮುಂದೆ ಏನಾಗುತ್ತೆ ಅಂತಂದ್ರೆ ಅಬ್ರಹಾಮನು ಬರ್ತಾನೆ. ಅಬ್ರಹಾಮನು ಬಂದು ದೇವರ ಮಾತನ್ನ ಕೇಳಿ ದೇವರು ಹೇಳುವುದನ್ನೆಲ್ಲ ತಾನು ಮಾಡ್ತಾನೆ. ಹೀಗಿರುವಾಗ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿ ತನಗೆ ಒಂದು ಮಗುವನ್ನು ಕೊಡ್ತಾರೆ. ಆ ಮಗುವನ್ನು ಕೊಟ್ಟ ನಂತರ ಒಂದು ಕಾಲದಲ್ಲಿ ದೇವರು ಅಬ್ರಹಾಮ್ ಜೊತೆ ಮಾತಾಡಿ, ಅಬ್ರಹಾಮನೇ, ನೀನು ನಿನ್ನ ಮಗನನ್ನ ಕರ್ಕೊಂಡು ನಾನು ಹೇಳುವಂತ ಸ್ಥಳದಲ್ಲಿ ಅವನನ್ನ ಕರ್ಕೊಂಡು ಹೋಗಿ ಯಜ್ಞ ಮಾಡಿಬಿಡು ಅಂತ ದೇವರು ಹೇಳ್ತಾರೆ. ಆಗ ಅಬ್ರಹಾಮ್ ಏನ್ ಮಾಡ್ತಾನೆ, ಸರಿ ಆಯ್ತು ದೇವ್ರೆ ಅಂತ ಹೇಳಿ ತನ್ನ ಮಗನನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ತನ್ನನ್ನ ಯಜ್ಞ ಮಾಡೋದಕ್ಕೆ ಎಲ್ಲ ಸಿದ್ಧ ಮಾಡಿ ಯಜ್ಞ ಮಾಡೋದಕ್ಕೆ ಇನ್ನೇನು ಇರ್ತಾನೆ. ಆದ್ರೆ ಆ ಸಮಯದಲ್ಲಿ ದೇವರು ಮಾತಾಡಿ ತನ್ನನ್ನ ತಡೆದು ತನ್ನನ್ನ ಆಶೀರ್ವಾದ ಮಾಡ್ತಾರೆ. ಆದ್ರೆ ಆಗ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಗಮನಿಸಿದ್ರೆ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ದೇವರೇನ್ ಮಾಡ್ತಾರೆ, ಅಬ್ರಹಾಮನ ತಡೀತಾರೆ. ಅಬ್ರಹಾಮನೇ, ನಿನ್ ಮಗನನ್ನ ಬಲಿಯಾಗಿ ನೀನು ಕೊಡಬೇಡ, ನಿನ್ನ ಉತ್ತಮನು ಅಂತ ಕಂಡು ಬಂತು ಅಂತೆಲ್ಲ ಹೇಳಿ ತನ್ನ ಆಶೀರ್ವಾದ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ದೇವ್ರೇನ್ ಮಾಡ್ತಾರೆ, ಅಲ್ಲಿ ಒಂದು ಪೊದೆಯಲ್ಲಿ ಒಂದು ಟಗರು ಸಿಕ್ಕಾಕೊಂಡಿರೋ ತರ ದೇವ್ರು ಮಾಡಿರ್ತಾರೆ. ಅಬ್ರಹಾಮ್ ಹೋಗಿ ಅದನ್ನ ತಗೊಂಡ್ ಬಂದು ಅದನ್ನ ಬಲಿಯಾಗಿ ಅರ್ಪಿಸ್ತಾನೆ. ಆಗ ಆ ಟಗರು ಏನಕ್ಕೆ ಗುರುತಾಗಿದೆ? ಆ ಟಗರು ಏನಕ್ಕೆ ಗುರುತಾಗಿದೆ ಅಂತಂತಂದ್ರೆ ಯೇಸು ಕ್ರಿಸ್ತನಿಗೆ ಗುರುತಾಗಿದೆ. 300 ದಿವಸ ದೇವರು ಈ ರೀತಿಯಾಗಿ ತನ್ನ ಒಬ್ಬನೇ ಕುಮಾರನನ್ನ ಈ ಲೋಕಕ್ಕೆ ಮನುಷ್ಯರ ಪಾಪಗಳ ಪರಿಹಾರಾರ್ಥವಾಗಿ ಒಪ್ಪಿಸಿಕೊಡುವನು ಅನ್ನೋದಕ್ಕೆ ಅದು ಗುರುತಾಗಿದೆ. ಅಬ್ರಹಾಮನು ಈಸಾಕನನ್ನ ಬಲಿ ಕೊಡಬೇಕಾಗಿಲ್ಲ. ದೇವರು ತನ್ನ ಒಬ್ಬನೇ ಕುಮಾರನನ್ನ ಮನುಷ್ಯರ ಪಾಪಗಳಿಗಾಗಿ ಬಲಿ ಕೊಡುವನು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳೋದೇನಂತಂದ್ರೆ, ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಟಗರನ್ನ ಯಾವುದಕ್ಕೆ ಬದಲಾಗಿ ಹೋಮ ಮಾಡಿದನು? ಆ ಟಗರನ್ನ ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಟಗರು ಈಸಾಕನಿಗೆ ಬದಲಾಗಿ ಹೋಮ ಆಯಿತು, ಈಸಾಕನಿಗೆ ಬದಲಾಗಿ ಬಲಿಯಾಯಿತು. ಯೇಸು ಕ್ರಿಸ್ತನು ನನಗೆ ನಿಮಗೆ ಬದಲಾಗಿ ಆತನು ಬಲಿಯಾದನು. ಇರುಳಕಾವತ್ತು ಈಸಾಕನು ಬಲಿಯಾಗಬೇಕಾಗಿತ್ತು, ಆದ್ರೆ ದೇವರದನ್ನ ತಪ್ಪಿಸಿ ಆ ಸ್ಥಾನದಲ್ಲಿ ಒಂದು ಟಗರನ್ನು ಕೊಟ್ಟರು. ನಾನು ನೀವು ನಮ್ಮ ಪಾಪಗಳ ನಿಮಿತ್ತ ಬಲಿಯಾಗಬೇಕಾಗಿತ್ತು, ಆದ್ರೆ ಯೇಸು ಕ್ರಿಸ್ತನನ್ನ ದೇವರು ನಮಗೆ ಬದಲಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟರು. ಹಲ್ಲೆಲೂಯಾ. ಇನ್ನು ಅವರು ಬೆಟ್ಟವನ್ನ ಏರ್ತಾ ಹೋಗ್ತಾ ಇರುವಾಗ, ಅಬ್ರಹಾಮನು ಈಸಾಕನನ್ನು ಕರ್ಕೊಂಡು ಯಜ್ಞ ಮಾಡೋದಕ್ಕೆ ಅಂತ ಬೆಟ್ಟ ಏರ್ತಾ ಹೋಗ್ತಾ ಇರುವಾಗ ಈಸಾಕನಿಗೆ ಒಂದು ಪ್ರಶ್ನೆ ಬರುತ್ತೆ. ಅಪ್ಪ, ಬೆಂಕಿ ಇದೆ, ಕಟ್ಟಿಗೆ ಇದೆ, ಎಲ್ಲ ಇದೆ, ಆದ್ರೆ ಟಗರಲ್ಲಿ ಹೋಮ ಮಾಡೋದಕ್ಕೆ ಕುರಿನೇ ಇಲ್ವಲ್ಲ ಅಂತ ಕೇಳಿದಾಗ ಅಬ್ರಹಾಮ್ ತನ್ಗೆ ಹೇಳೋ ಮಾತೇನಂತಂದ್ರೆ, ಯೆಹೋವನೇ ಒದಗಿಸುವನು, ದೇವರೇ ಕುರಿ ಕೊಡ್ತಾರೆ ನಡೆಯಪ್ಪ ಅಂತ ಹೇಳ್ತಾರೆ. ದೇವರು ಕೊಟ್ಟಂತ ಆ ಕುರಿ ಯಾವುದು? ಅದೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೇವರು ಲೋಕವನ್ನ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ನಮಗೋಸ್ಕರವಾಗಿ ಆತನನ್ನು ಕಳುಹಿಸಿಕೊಟ್ಟರು. ದೇವರು ಆತನನ್ನ ಕೊಡ್ತಾರೆ ಅನ್ನೋದನ್ನ ಅಬ್ರಹಾಮನ ಜೀವಿತದ ಮುಖಾಂತರವಾಗಿ ನಮಗೆ ಮೊದಲೇ ತೋರಿಸಿಕೊಟ್ರು. ಇದು ಮಾತ್ರ ಅಲ್ದಿರ
ಮುಂದೆ ಹೋಗುವಾಗ ಏನಾಗುತ್ತೆ ಅಂತಂತಂದ್ರೆ ಇಸ್ರಾಯೇಲ್ ಜನಗಳು ದೊಡ್ಡ ಸಂತತಿಯಾಗಿ ಬೆಳೀತಾರೆ. ಅವ್ರು ಐಗಿಪ್ತ ದೇಶದಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾರೆ. ಐಗಿಪ್ತರು ಅವರನ್ನ ತುಂಬಾ ಬಾರಿಸ್ತಾರೆ. ಅಂತರ ದೇವರು ಮೋಶೆನ ಕಳುಹಿಸ್ತಾರೆ. ಮೋಶೆನ ಕಳುಹಿಸ್ಬಿಟ್ಟು ಆ ಬಲವಾದ ಅದ್ಭುತಗಳನ್ನ ಅಲ್ಲಿ ಮಾಡಿ ಆ ಜನಗಳನ್ನ ಬಿಡುಗಡೆಗೊಳಿಸ್ತಾರೆ. ಆದ್ರೆ ಆ ಜನಗಳನ್ನ ಬಿಡುಗಡೆಗೊಳಿಸುವುದಕ್ಕಿರುವಂತ ಕಡೆಯ ಸಮಯದಲ್ಲಿ ದೇವರನ್ನ ಮಾಡ್ತಾರೆ, ಇಸ್ರಾಯೇಲ್ ಜನಗಳಿಗೆ ಒಂದು ಹಬ್ಬವನ್ನ ಆಚರಿಸ್ಬೇಕಂತ ಹೇಳ್ತಾರೆ. ಆ ಹಬ್ಬ ಯಾವುದು ಅಂತಂತಂದ್ರೆ ಪಸ್ಕ ಹಬ್ಬ. ವಿಮೋಚನಾ ಕಾಂಡ ಪುಸ್ತಕದ 12ನೇ ಅಧ್ಯಾಯದಲ್ಲಿ ಆ ಪಸ್ಕದ ಹಬ್ಬದ ಕುರಿತಾಗಿ ದೇವರು ಮಾತಾಡ್ತಾರೆ. ಆ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಇಸ್ರಾಯೇಲ್ ಜನಗಳು ಏನ್ ಮಾಡ್ಬೇಕು, ಒಂದು ಕುರಿಯನ್ನು ತಗೊಂಡು ಅದನ್ನ ಕೊಯ್ದು ಅದನ್ನ ಅವರು ಊಟ ಮಾಡಬೇಕು. ಆಗ ಆ ಪಸ್ಕ ಹಬ್ಬದಲ್ಲಿ ದೇವರೇನ್ ಮಾಡ್ತಾರೆ, ಒಂದು ಕುರಿಯನ್ನ ಕುಯ್ದು ಅವರು ಊಟ ಮಾಡಬೇಕು ಅಂತ ಹೇಳ್ತಾರೆ. ಆ ಪಸ್ಕದ ಕುರಿ ಯಾವುದಕ್ಕೆ ಗುರುತಾಗಿದೆ? ಆ ಪಸ್ಕದ ಕುರಿ ಯಾವುದಕ್ಕೆ ಗುರುತಾಗಿದೆ ಅಂತಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಗುರುತಾಗಿದೆ. ನಮಗಾಗಿ ಕೊಯ್ಯಲ್ಪಟ್ಟ ಪಸ್ಕದ ಕುರಿಮರಿ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಆತನು ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ಕೊಯ್ಯಲ್ಪಟ್ಟನು. ಆಗ ಪಸ್ಕ ಹಬ್ಬವನ್ನು ಆಚರಿಸಬೇಕಂತ ದೇವರು ಇಸ್ರಾಯೇಲ್ ಜನಗಳಿಗೆ ಏರ್ಪಡಿಸಿಕೊಡ್ತಾರೆ. ಆದ್ರೆ ಅದು ಏನಕ್ಕೆ ಗುರುತಾಗಿತ್ತು ಅಂತಂತಂದ್ರೆ ಮುಂದೊಂದು ದಿವಸ ಆ ಪಸ್ಕದ ಹಬ್ಬದ ಸಮಯದಲ್ಲಿ ಕೊಯ್ಯಲ್ಪಡುವಂತ ಆ ಕುರಿಮರಿಯ ಹಾಗೆ ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳ ಪರಿಹಾರಾರ್ಥವಾಗಿ ತಾನು ಕೊಯ್ಯಲ್ಪಡುತ್ತಾನೆ ಅನ್ನೋದಕ್ಕೆ ಗುರುತಾಗಿ ದೇವರು ಮೊದಲೇ ಅದನ್ನ ತೋರಿಸಿಕೊಡ್ತಾರೆ. ಆಗ ಪಸ್ಕ ಹಬ್ಬ ಮುಂದೊಂದು ದಿವಸ ಯೇಸು ಕ್ರಿಸ್ತನು ನಮಗಾಗಿ ಬಲಿಯಾಗ್ತಾರೆ ಅನ್ನೋದನ್ನ ಮೊದಲೇ ಅದು ತೋರಿಸಿಕೊಡ್ತಾ ಇತ್ತು. ಅದು ಮಾತ್ರ ಅಲ್ದಿರ ಮುಂದೆ ಏನಾಗುತ್ತೆ ಅಂತಂತಂದ್ರೆ ಇಸ್ರಾಯೇಲ್ ಜನಗಳು ಅವರು ಪ್ರಯಾಣ ಮಾಡ್ತಾ ಬರ್ತಾ ಇರುವಾಗ ಅವರು ಅಡವಿಯಲ್ಲಿ ಸಂಚರಿಸ್ತಾ ಇರ್ತಾರೆ. ಈ ಅಡವಿಯಲ್ಲಿ ಸಂಚರಿಸ್ತಾ ಇರುವಂತ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಅವ್ರಿಗೆ ನೀರು ಸಿಗೋದಿಲ್ಲ. ಅವ್ರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಆಗ ಮೋಶೆ ಏನ್ ಮಾಡ್ತಾನೆ, ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀರಿಲ್ವಲ್ಲಪ್ಪ, ಏನಪ್ಪಾ ಮಾಡೋದು ಅಂತ ಹೇಳಿ ಅವರು ಹೇಳ್ತಾ ಇರುವಾಗ ದೇವ್ರ ಏನ್ ಮಾಡ್ತಾರೆ, ಮೋಶೆಗೊಂದು ಕೆಲಸ ಇರ್ತಾರೆ, ನೀನು ನಿನ್ನ ಕೋಲನ್ನು ತಗೊಂಡು ನಾನು ತೋರಿಸುವಂತ ಸ್ಥಳಕ್ಕೆ ಹೋಗು, ಅಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯನ್ನ ಒಡಿ, ಅದರಿಂದ ನೀರು ಬರುತ್ತೆ ಅಂತ ದೇವರು ಹೇಳೋದನ್ನ ನಾವು ಕಾಣ್ತೀವಿ. ಆಗ ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ಈ ಘಟನೆ ನಡೆಯುತ್ತೆ. ಮೋಶೆ ಹೋಗಿ ಅದೇ ರೀತಿಯಾಗಿ ಆ ಕೋಲನ್ನು ತಗೊಂಡು ಬಂಡೆಯನ್ನು ಹೊಡೆಯುವಾಗ ಅದರಿಂದ ನೀರು ಬರುತ್ತೆ. ಜನಗಳೆಲ್ಲ ಅದನ್ನ ಕುಡಿತಾರೆ. ಆಗ ಆ ಬಂಡೆ ಯಾವುದಕ್ಕೆ ಸೂಚನೆಯಾಗಿದೆ? ಆ ಬಂಡೆ ಯೇಸು ಕ್ರಿಸ್ತನಿಗೆ ಗುರುತಾಗಿದೆ. ಆಗ ಮೋಶೆ ಆ ಬಂಡೆಯನ್ನ ಕೋಲಿಂದ ಹೊಡೆಯುವಾಗ ಅದರಿಂದ ನೀರು ಬರುತ್ತೆ. ಆಗ ಆ ಬಂಡೆಯನ್ನ ಮೋಶೆ ಕೋಲಿಂದ ಹೊಡೆಯೋದು ಯಾವುದಕ್ಕೆ ಗುರುತಾಗಿದೆ? ಅದು ಯಾವುದಕ್ಕೆ ಗುರುತಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣಕ್ಕೆ ಗುರುತಾಗಿದೆ. ಆ ಬಂಡೆಯನ್ನ ಮೋಶೆ ಕೋಲಿನಿಂದ ಹೊಡೆದಾಗ ಅದರಿಂದ ನೀರು ಬರುತ್ತೆ. ಆ ನೀರು ಯಾವುದಕ್ಕೆ ಸೂಚನೆಯಾಗಿದೆ? ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಉಂಟಾಗುವಂತ ಜೀವಜಲ, ನಿತ್ಯ ಜೀವಕ್ಕೆ ಅದು ಗುರುತಾಗಿದೆ. ಆಗ ಆ ಬಂಡೆ ಯೇಸು ಕ್ರಿಸ್ತನು, ಅದು ಕೋಲಿಂದ ಹೊಡೆಯಲ್ಪಡೋದು ಯೇಸು ಕ್ರಿಸ್ತನ ನಮಗೋಸ್ಕರವಾಗಿ ಅನುಭವಿಸುವಂತ ಶಿಲುಬೆಯ ಪಾಡು ಮರಣ, ಅದರ ಮುಖಾಂತರವಾಗಿ ಮನುಷ್ಯರಿಗೆ ಉಂಟಾಗುವಂಥದ್ದು ನಿತ್ಯ ಜೀವ. ಹಲ್ಲೆಲೂಯಾ. ಆಗ ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇದ್ದಾಗ ಆ ಬಂಡೆ ಅದನ್ನ ಕೋಲಿಂದ ಹೊಡೆಯುವಂಥದ್ದು, ಅದರಿಂದ ಕೋಲಿಂದ ಹೊಡೆದಕ್ಕೋಸ್ಕರವಾಗಿ ನೀರು ಬರುವಂಥದ್ದು, ಅದ್ರ ಮುಖಾಂತರ ದೇವರು ಏನ್ ತೋರಿಸಿದ್ರು ಅಂತಂದ್ರೆ ಮುಂದೊಂದು ದಿವಸ ಯೇಸು ಕ್ರಿಸ್ತನು ಆ ಬಂಡೆ ಹೊಡೆಯಲ್ಪಟ್ಟ ರೀತಿಯಲ್ಲಿ ಮನುಷ್ಯರೆಲ್ಲರಿಗೋಸ್ಕರವಾಗಿ ಶಿಲುಬೆಯ ಪಾಡನ್ನು ಅನುಭವಿಸಿ ತಾನು ಮರಣವನ್ನು ಅನುಭವಿಸುವನು. ಆತನ ಮುಖಾಂತರವಾಗಿ ಮನುಷ್ಯರಿಗೆ ನಾನು ನಿತ್ಯ ಜೀವನ ಧಾರಾಳವಾಗಿ ಕೊಡುವೆನು ಅನ್ನುವಂಥದ್ದನ್ನ ದೇವರಲ್ಲಿ ತೋರಿಸಿಕೊಟ್ರು. ಅಪೊಸ್ತಲನಾಗುವಂತ ಪೌಲನು ಅದೇ ಮಾತುಗಳನ್ನ ಬರೀತಾನೆ. ನಾವು ದೇವರ ವಾಕ್ಯ ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಬರೀತಾನೆ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆ ಜನಗಳು ದೈವಿಕವಾದ ನೀರನ್ನ ಕುಡಿತಾ ಇದ್ರು ಅಂತ ಪೌಲು ಬರೆದು ಆ ಬಂಡೆ ಕ್ರಿಸ್ತನೇ ಅಂತ ಬರೆಯೋದನ್ನ ನಾವು ಕಾಣ್ತೇವೆ. ಆಗ ಮೋಶೆಯ ಕಾಲದಲ್ಲಿ ಅರಣ್ಯದಲ್ಲಿ ಆ ಬಂಡೆ ಒಡೆಯಲ್ಪಡುವಂಥದ್ದು, ಅದು ಒಡೆಯಲ್ಪಟ್ಟ ನಂತರ ನೀರು ಬರೋದ್ರ ಮುಖಾಂತರವಾಗಿ ಯೇಸು ಕ್ರಿಸ್ತನು ಇದೇ ರೀತಿಯಾಗಿ ಮುಂದೊಂದು ದಿವಸ ಮನುಷ್ಯರಿಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ತಾನು ಒಡೆಯಲ್ಪಡುತ್ತಾನೆ ಅನ್ನೋದನ್ನ ದೇವರಲ್ಲಿ ತೋರಿಸಿಕೊಡುವಂಥದ್ದನ್ನ ನಾವು ನೋಡಬಹುದು. ಮುಂದೆ ಏನಾಗುತ್ತೆ ಅಂತಂದ್ರೆ ಇದೇ ರೀತಿ ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇರ್ತಾರೆ. ಪ್ರಯಾಣ ಮಾಡ್ತಾ ಹೋಗ್ತಾ ಇರುವಾಗ ಅಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ, ದೇವರಿಗೆ ಮೋಶೆಗೆ ವಿರುದ್ಧವಾಗಿ ಅವ್ರು ಗುಣಗುಡ್ತಾರೆ. ಅವ್ರು ಗುಣಗುಟ್ಟಂತ ಸಂದರ್ಭದಲ್ಲಿ ದೇವ್ರೇನ್ ಮಾಡ್ತಾರೆ, ಅವ್ರಗಳ ಮಧ್ಯದಲ್ಲಿ ಹಾವುಗಳನ್ನ ಕಳಿಸ್ತಾರೆ. ಅವ್ರ ಮಧ್ಯದಲ್ಲಿ ಹಾವುಗಳು ಬಂದು ಹಾವುಗಳು ಜನಗಳನ್ನ ಕಚ್ಚುತ್ತೆ. ಅದು ಕಚ್ಚಿದ್ರಿಂದ ವಿಷ ಹತ್ತಿ ಎಷ್ಟೋ ಜನ ಸತ್ತೋಗ್ತಾರೆ. ಆದ್ರೆ ನಾವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರಿಂದ ಈ ರೀತಿ ದೇವರು ಹಾವುಗಳನ್ನ ಕಳಿಸಿ ನಮ್ಮನ್ನ ಶಿಕ್ಷಿಸ್ತಾ ಇದ್ದಾರೆ ಅನ್ನೋದು ಇಸ್ರಾಯೇಲ್ ಜನಗಳಿಗೆ ಗೊತ್ತಾದಾಗ ಅವರೆಲ್ಲ ಏನ್ ಮಾಡ್ತಾರೆ, ಮೋಶೆ ಹತ್ರ ಬರ್ತಾರೆ. ಅಯ್ಯ, ದೇವರಿಗೆ ವಿರುದ್ಧವಾಗಿ ಮಾತಾಡಿ, ನಿನಗೆ ವಿರುದ್ಧವಾಗಿ ಮಾತಾಡಿ ನಾವು ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ದೇವರು ನಮ್ಮನ್ನ ಕ್ಷಮಿಸ್ಲಿ, ನಮಗೋಸ್ಕರ ಪ್ರಾರ್ಥನೆ ಮಾಡು, ಈ ಹಾವುಗಳೆಲ್ಲ ಬಿಟ್ಟು ಹೋಗಂಗೆ ಮಾಡು, ಎಲ್ಲಾರನ್ನ ಕಚ್ಚಿ ಎಷ್ಟೊಂದು ಜನ ಸತ್ತೋಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡು ಅಂತ ಮೋಶೆ ಹತ್ರಕ್ಕೆ ಬರ್ತಾರೆ.
ಆಗ ಮೋಶೆ ಏನ್ ಮಾಡ್ತಾನೆ, ದೇವರನ್ನ ನೋಡಿ ತಾನು ಪ್ರಾರ್ಥನೆ ಮಾಡ್ತಾನೆ. ಆಗ ಮೋಶೆ ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ದೇವರ ಏನ್ ಮಾಡ್ತಾರೆ, ಒಂದು ಮಾತು ಹೇಳ್ತಾರೆ. ದೇವರು ಹೇಳೋ ಮಾತೇನಂತಂದ್ರೆ, ನೀನು ಒಂದು ತಾಮ್ರದ ಸರ್ಪವನ್ನು ಮಾಡಿಸು, ತಾಮ್ರದಲ್ಲಿ ಒಂದು ಸರ್ಪದ ಆಕಾರವನ್ನು ಮಾಡಿಸು, ಅದನ್ನ ಮಾಡಿಸಿ ಅದನ್ನ ಧ್ವಜಸ್ತಂಭಕ್ಕೆ ಅಂದ್ರೆ ಒಂದು ಕೋಲಿಗೆ ಕಟ್ಟಿ ಅದನ್ನ ಎತ್ತಿ ನಿಲ್ಲಿಸು, ಎಲ್ಲರಿಗೂ ಕಾಣಿಸೋ ತರ. ಆಗ ಯಾರಿಗೆಲ್ಲ ಹಾವು ಕಚ್ಚಿದೆಯೋ ಅವರು ಆ ಸರ್ಪವನ್ನು ದೃಷ್ಟಿಸಿ ನೋಡುವಾಗ ಅವ್ರು ಬದುಕೊಳ್ತಾರೆ ಅಂತ ದೇವರು ಹೇಳ್ತಾರೆ. ಇದನ್ನು ನಾವು ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಗ ಇಸ್ರಾಯೇಲ್ ಜನಗಳು ಹಾವುಗಳಿಂದ ಕಚ್ಚಲ್ಪಡ್ತಾರೆ. ಮೋಶೆ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಮೋಶೆಗೆ ಒಂದು ತಾಮ್ರದ ಸರ್ಪವನ್ನು ಮಾಡಿ ಒಂದು ಕಂಬಕ್ಕೆ ಕಟ್ಟಿ ಅದನ್ನು ನಿಲ್ಲಿಸು, ಯಾರೆಲ್ಲ ಅದನ್ನ ನೋಡ್ತಾರೋ ಹಾವು ಕಚ್ಚಿದವರು ಅವರು ಬದುಕೊಳ್ತಾರೆ ಅಂತ ದೇವರು ಹೇಳ್ತಾರೆ. ಅದೇ ತರ ಯಾರೆಲ್ಲ ನೋಡ್ತಾರೋ ದೃಷ್ಟಿ ಇಟ್ಟು ಅವರು ಬದುಕಿಕೊಳ್ತಾರೆ. ಆಗ ಇದು ಏನಕ್ಕೆ ಸೂಚನೆಯಾಗಿದೆ? ಕೋಲಿನ ಮೇಲೆ ಕಟ್ಟಲ್ಪಟ್ಟು ಎತ್ತಿ ಇಡಲ್ಪಟ್ಟಂತ ಆ ತಾಮ್ರದ ಸರ್ಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣಕ್ಕೆ ಅದು ಸೂಚನೆಯಾಗಿದೆ. ಸ್ವತಃ ಯೇಸು ಕ್ರಿಸ್ತನ ಈ ಮಾತನ್ನ ಹೇಳಿದ್ರು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ವಾಕ್ಯಗಳು 14 ಮತ್ತು 15 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದಲ್ಲದೆ ಜನರು ನೋಡಿ ಜೀವನವನ್ನು ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿ ಅವರು ಮಾತಾಡ್ತಾ ನೋಡುವವರೆಲ್ಲ ಜೀವನದಿಂದ ಉಳಿಯಬೇಕಂತ ಹೇಳಿ ತಾಮ್ರದ ಸರ್ಪವನ್ನು ಮಾಡಿ ಮೋಶೆ ಎತ್ತಿ ನಿಲ್ಲಿಸಿದ. ಅದೇ ರೀತಿಯಾಗಿನೇ ಮನುಷ್ಯ ಕುಮಾರನನ್ನ ನಂಬುವವರೆಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕು ಎನ್ನುವುದಕ್ಕಾಗಿ ತಾನು ಎತ್ತರದಲ್ಲಿ ಇಡಲ್ಪಡಬೇಕು. ಆದ್ರೆ ನಾನು ಆ ಸರ್ಪ ಯಾವ ರೀತಿ ಎತ್ತರದಲ್ಲಿ ಇಡಲ್ಪಡುತ್ತೋ ನಾನು ಅದೇ ರೀತಿಯಾಗಿ ಎತ್ತರದಲ್ಲಿ ಇಡಲ್ಪಡ್ತೇನೆ ಅಂತ ಯೇಸು ಕ್ರಿಸ್ತನು ಸೂಚಿಸಿದರು. ಹಾಗೆ ಎತ್ತರದಲ್ಲಿ ಇಡಲ್ಪಡೋದು ಅಂದ್ರೆ ಅರ್ಥ ಏನು? ತಾನು ಆ ರೀತಿಯಾದ ಮರಣವನ್ನ ಹೊಂದುತ್ತೇನೆ ಎಂಬುದಾಗಿ. ಈ ರೋಮ್ ಸಾಮ್ರಾಜ್ಯದವರು ಕೊಡ್ತಾ ಇದ್ದಂತ ಮರಣ ಶಿಕ್ಷೆ ಯಾವುದು ಅಂತಂದ್ರೆ ಶಿಲುಬೆಯಲ್ಲಿ ಹಾಕಿ ಅವರನ್ನ ಮರಣಕ್ಕೆ ಒಪ್ಪಿಸುವಂಥದ್ದು. ಶಿಲುಬೆಯಲ್ಲಿ ಮೊಳೆಗಳಿಂದ ಅವ್ರನ್ನ ಹೊಡೆದು ಅವ್ರನ್ನ ತೂಗು ಹಾಕಿ ಶಿಲುಬೆಯಲ್ಲಿ ಅವ್ರ ಮರಣ ಹೊಂದ್ತಾ ಇದ್ರು. ಆಗ ನಾನು ಆ ಶಿಲುಬೆ ಮರಣವನ್ನು ಅನುಭವಿಸ್ತೀನಿ ಅನ್ನೋದನ್ನ ಯೇಸು ಕ್ರಿಸ್ತನ ಮೊದಲೇ ಸೂಚನೆಯಾಗಿ ಹೇಳಿದ್ರು. ಆ ಸರ್ಪ ಯಾವ ರೀತಿ ಕೋಲ್ ಮೇಲೆ ಕಟ್ಟಲ್ಪಟ್ಟು ಅದು ಎತ್ತಿ ನಿಲ್ಲಿಸಲ್ಪಟ್ಟಿತ್ತೋ ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಎತ್ತರದಲ್ಲಿ ಇಡಲ್ಪಡುವನು. ಅಂದ್ರೆ ನಾನು ಶಿಲುಬೆಯ ಮರಣವನ್ನು ಅನುಭವಿಸ್ತೀನಿ ಅಂತ ಯೇಸು ಕ್ರಿಸ್ತನ ಪ್ರಾರಂಭದಲ್ಲಿಯೇ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಶಿಲುಬೆಯ ಮರಣವನ್ನು ಅನುಭವಿಸ್ತಾರೆ ಅನ್ನೋದನ್ನ ಮೋಶೆಯ ಕಾಲದಲ್ಲಿ ಅರಣ್ಯದಲ್ಲಿನೇ ದೇವರು ತೋರಿಸಿಕೊಟ್ಟಿದ್ರು. ಇಸ್ರಾಯೇಲ್ ಜನಗಳಿಗೆ ಹಾವುಗಳು ಕಚ್ಚಿ ದೇವರು ಅವ್ರು ಬಂದು ದೇವರನ್ನ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ತಾಮ್ರದ ಸರ್ಪವನ್ನು ಮಾಡಿ ಎತ್ತಿ ಇಡುವಂತ ಮೋಶೆಗೆ ಹೇಳುವಾಗ ಅದರ ಮುಖಾಂತರವಾಗಿ ಮುಂದೊಂದು ದಿವಸ ಮನುಷ್ಯರ ಪಾಪಗಳ ಪರಿಹಾರಾರ್ಥವಾಗಿ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ತೂಗು ಹಾಕಲ್ಪಡುವನು ಅನ್ನೋದನ್ನ ಅದರ ಮುಖಾಂತರವಾಗಿ ದೇವರು ತೋರಿಸಿಕೊಟ್ರು. ಅಲ್ಲಿ ಜನಗಳಿಗೆ ಹಾವು ಕಚ್ಚಿ ವಿಷ ಹಾಕಿತ್ತು. ಆ ವಿಷದಿಂದ ಏನಾಗ್ತಾರೆ? ಸತ್ತೋಗ್ತಾರೆ. ಅದೇ ರೀತಿಯಾಗಿನೇ ಇವತ್ತು ಮನುಷ್ಯರಿಗೆ ಸರ್ಪಗಳಿಗೆ ಕಡಿದಿದೆ. ಮೊದಲು ಕಡಿದಂತ ಸರ್ಪ ಎಲ್ಲಿ ಅಂತಂದ್ರೆ ಏದೆನ್ ತೋಟದಲ್ಲಿ ಆದಾಮ ಅವಳನ್ನ ಕಡಿತು. ಹಂಗಂದ್ರೆ ಅರ್ಥ ಏನು? ಪಾಪಕ್ಕೆ ಪ್ರೇರೇಪಿಸ್ತು. ಆದ್ರೆ ಪ್ರೇರೇಪಣೆಯಿಂದ ಪಾಪವನ್ನು ಮಾಡಿ ಬಿದ್ದು ಹೋದ್ರು. ಆವತ್ತು ಕಚ್ಚಕ್ಕೆ ಶುರು ಮಾಡಿದಂತ ಸರ್ಪ ಇವತ್ತುವರೆಗೂ ಕಚ್ತಾನೆ ಇದೆ. ಅಂದ್ರೆ ಸೈತನನು ಇವತ್ತುವರೆಗೂ ಜನಗಳನ್ನ ಪಾಪಕ್ಕೆ ಪ್ರೇರೇಪಿಸಿ ದೇವರಿಗೆ ವಿರುದ್ಧವಾಗಿ ಬದುಕಿ ನಾಶವಾಗಿ ಹೋಗೋ ಹಾಗೆ ಅವ್ರನ್ನ ಪ್ರೇರೇಪಿಸ್ತಾನೆ ಇದ್ದಾನೆ. ಅವನ ಪ್ರೇರೇಪಣೆಗೆ ಒಳಗಾಗಿ ಪಾಪದಲ್ಲಿ ಬಿದ್ದು ಹೋಗಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ತಮ್ಮನ್ನ ನಾಶನಕ್ಕೆ ಒಳಪಡಿಸಿಕೊಂಡು ಮನುಷ್ಯರು ಬದುಕ್ತಾ ಇದ್ದಾರೆ. ಇದೇ ರೀತಿಯಾಗಿ ಆವತ್ತು ಇಸ್ರಾಯೇಲ್ ಜನಗಳನ್ನ ಸರ್ಪಗಳು ಅರಣ್ಯದಲ್ಲಿ ಕಡಿದಿದ್ದು. ಅವರು ವಿಷ ಹತ್ತಿ ಸಾಯೋ ಹಾಗೆ ಆದ್ರು. ಇವತ್ತು ಮನುಷ್ಯರು ಪಾಪಕ್ಕೆ ಒಳಗಾಗಿ ಸಾಯುವಂತ ಅಪಾಯದಲ್ಲಿದ್ದಾರೆ. ಆದ್ರೆ ಆಗ ದೇವರು ಅವರಿಗೊಂದು ಪರಿಹಾರವನ್ನು ಮಾಡಿದ್ರು. ಹಾವಿನಿಂದ ಕಡಿಯಲ್ಪಟ್ಟು ವಿಷ ಹತ್ತಿ ಸಾಯೋದಕ್ಕಿರುವಂತ ಜನಗಳು ಬದುಕಿಕೊಳ್ಳುವ ಹಾಗೆ ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನ ಎತ್ತಿ ಇಡು, ಅದನ್ನ ಯಾರೆಲ್ಲ ನೋಡ್ತಾರೋ ಅವ್ರು ಬದುಕಿಕೊಳ್ತಾರೆ ಅಂತ ದೇವರು ಹೇಳಿದ್ರು. ಅವಾಗ ಅವರು ಆ ವಿಷಯದಿಂದ ಬಿಡುಗಡೆ ಹೊಂದಿ ಆ ಮರಣದಿಂದ ತಪ್ಪಿಸಲ್ಪಟ್ಟು ಬದುಕಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ರು. ಒಂದು ಸರ್ಪವನ್ನು ಎತ್ತಿ ಹಿಡುವ ಹಾಗೆ ಮಾಡಿದ್ರು. ಅದನ್ನು ನೋಡಿದವರೆಲ್ಲರೂ ಬದುಕಿಕೊಂಡ್ರು. ಇವತ್ತು ಮನುಷ್ಯರು ಪಾಪದ ನಿಮಿತ್ತವಾಗಿ ನಾಶನವನ್ನು ತಂದುಕೊಂಡು ಇರುವಂತಹ ಈ ಸಂದರ್ಭದಲ್ಲಿ ದೇವರು ಮನುಷ್ಯರಿಗೆ ಒಂದು ಪರಿಹಾರವನ್ನು ಮಾಡಿದ್ದಾರೆ. ಅವರು ಪಾಪದಿಂದ ಬಿಡುಗಡೆ ಹೊಂದಿಕೊಂಡು ಮರಣದಿಂದ ತಪ್ಪಿಸಲ್ಪಟ್ಟು ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದುಕೊಳ್ಳುವ ಹಾಗೆ ದೇವರು ಯೇಸು ಕ್ರಿಸ್ತನನ್ನ ಶಿಲುಬೆಯಲ್ಲಿ ಎತ್ತಿ ಇಟ್ಟಿದ್ದಾರೆ. ಆವತ್ತು ಆ ತಾಮ್ರದ ಸರ್ಪ ಅದನ್ನ ನೋಡಿದವರು ಬದುಕಿಕೊಂಡರು. ಇವತ್ತು ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನ ನೋಡುವಂತವರು
ಆತನು ದೇವರ ಕುಮಾರನು, ಆತನ ಮುಖಾಂತರವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ರಕ್ಷಣೆಯಾಗಿ ನಿತ್ಯ ಜೀವನ ನನಗೆ ಉಂಟಾಗುತ್ತೆ, ನಾನು ದೇವರ ಕೋಪಕ್ಕೆ ತಪ್ಪಿಸಲ್ಪಟ್ಟು ಅಗ್ನಿ ನರಕಕ್ಕೆ ತಪ್ಪಿಸಲ್ಪಟ್ಟು ದೇವರ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೀನಿ ಎಂಬುದಾಗಿ ನಂಬುವಂತವರುಗಳು ಜೀವವನ್ನು ಹೊಂದಿಕೊಳ್ತಾರೆ. ಆವತ್ತು ಯಾರು ಆ ಸರ್ಪವನ್ನೇ ಲಕ್ಷ್ಯವಿಟ್ಟು ನೋಡಿದ್ರೋ ಅವ್ರು ಬದುಕಿಕೊಂಡ್ರು. ಇವತ್ತು ನಾನು ನೀವು ಯೇಸು ಕ್ರಿಸ್ತನನ್ನೇ ನೋಡುವಾಗ ಬದುಕಿಕೊಳ್ತೇವೆ. ಹಲ್ಲೆಲೂಯಾ. ಆಗ ಆ ಸರ್ಪಗಳು ಕಡಿಯಲ್ಪಟ್ಟು ದೇವರು ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನ ಎತ್ತರದಲ್ಲಿ ಇಡು ಅಂತ ಹೇಳುವಾಗ ಅದ್ರ ಮುಖಾಂತರವಾಗಿ ದೇವರು ಏನನ್ನ ಸೂಚಿಸ್ತಾ ಇದ್ರು? ಅದ್ರ ಮುಖಾಂತರವಾಗಿ ದೇವರು ಏನನ್ನು ಸೂಚಿಸ್ತಾ ಇದ್ರು ಅಂದ್ರೆ, ಮುಂದೊಂದು ದಿವಸ ಯೇಸು ಕ್ರಿಸ್ತನ ಮನುಷ್ಯರೆಲ್ಲರ ಪಾಪಗಳ ಪರಿಹಾರಾರ್ಥವಾಗಿ ಶಿಲುಬೆಯಲ್ಲಿ ಎತ್ತಿ ಹಿಡಿಯಲ್ಪಡುವನು ಅನ್ನೋದನ್ನ ದೇವರು ಮೊದಲೇ ತೋರಿಸಿಕೊಟ್ರು. ಹಲ್ಲೆಲೂಯಾ. ಅದು ಮಾತ್ರ ಅಲ್ದಿರ, ಮುಂದೆ ದಾವೀದ ಅನ್ನುವಂತ ಒಬ್ಬ ರಾಜ ಬರ್ತಾನೆ. ದೇವರಿಗೆ ಅತಿ ಪ್ರಿಯನಾದವನು, ದೇವರನ್ನ ತುಂಬಾ ಆಸಕ್ತಿಯಿಂದ ಸೇವಿಸಿದಂತ ಒಬ್ಬ ರಾಜ. ಈ ರಾಜ ಅನೇಕ ಕೀರ್ತನೆಗಳನ್ನ ಬರೀತಾನೆ. ಕೀರ್ತನೆಗಳಂದ್ರೆ ಹಾಡುಗಳು, ದೇವರ ನಾಮದ ಮಹಿಮೆಗೋಸ್ಕರವಾಗಿ ಅನೇಕ ಹಾಡುಗಳನ್ನ ಬರೀತಾನೆ. ಆದ್ರೆ ಅದರಲ್ಲಿ ಒಂದು ಮುಖ್ಯವಾದ ಹಾಡಿದೆ. ಆ ಹಾಡು ಯಾವುದು ಅಂತಂದ್ರೆ ಕೀರ್ತನೆ 22. ಈ ಕೀರ್ತನೆ 22ನೇ ಒಂದು ಹಾಡಿನಲ್ಲಿ ದಾವೀದನ ಏನ್ ಮಾಡ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನು ಮುಂದೆ ಯಾವ ರೀತಿಯೆಲ್ಲ ಪಾಡನ್ನು ಅನುಭವಿಸುವುದಕ್ಕಿದ್ದಾರೆ ಅನ್ನೋದನ್ನ ಬಹಳಷ್ಟು ಕಾರ್ಯಗಳನ್ನ ಬರೀತಾನೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ನಾವು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಈ ಕೀರ್ತನೆಯ ಪ್ರಾರಂಭದಲ್ಲಿ ದಾವೀದನ ಬರೆಯೋದೇನಂತಂದ್ರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಆದ್ರೆ ಈ ಮಾತನ್ನ ಯಾರು ಹೇಳಿದ್ರು? ಈ ಮಾತನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ರು. ಅವ್ರ ಶಿಲುಬೆ ಮೇಲೆ ಇರುವಂತಹ ಸಮಯದಲ್ಲಿ ತಂದೆಯನ್ನ ನೋಡಿ ಈ ಮಾತುಗಳನ್ನ ಅವ್ರು ಹೇಳ್ತಾರೆ. ಆಗ ಇದು ದಾವೀದನು ಬರೆದಂತ ಮಾತುಗಳಲ್ಲ, ಮುಂದೆ ಯೇಸು ಕ್ರಿಸ್ತನು ಹೇಳುವುದಕ್ಕಿರುವಂತಹ ಮಾತುಗಳನ್ನ ದಾವೀದನು ಪರಿಶುದ್ಧಾತ್ಮರ ಪ್ರೇರೇಪಣೆಯಿಂದ ಇಲ್ಲಿ ಬರೀತಾನೆ. ಅದು ಮಾತ್ರ ಅಲ್ದಿರ 6ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ನಾನಾದರೂ ಉಳಿದಂತವನ್ನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಈ 6ನೇ ವಾಕ್ಯದ 2ನೇ ಭಾಗದಲ್ಲಿ ದಾವೀದ ಬರೆಯೋ ಮಾತೇನಂತಂದ್ರೆ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಇದು ಯಾರನ್ನ ಸೂಚಿಸುತ್ತೆ? ಯೇಸು ಕ್ರಿಸ್ತನನ್ನು ಸೂಚಿಸುತ್ತೆ. ಯೇಸು ಕ್ರಿಸ್ತನ ಮುಂದೆ ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರಕ್ಕೆ ಒಳಗಾಗುತ್ತಾನೆ ಅನ್ನೋದನ್ನ ದಾವೀದನು ಮೊದಲೇ ಬರೆದಿಟ್ಟ. ಮತ್ತೆ 7ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ, ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. 7ನೇ ವಾಕ್ಯದಲ್ಲಿ ದಾವೀದ ಬರೆಯೋ ಮಾತೇನಂತಂದ್ರೆ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ದೇವರೇ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ನೋಡುವಂತವರೆಲ್ಲರೂ ಆ ಶಿಲುಬೆಯ ಪಾಡಿನ ಸಮಯದಲ್ಲಿ ಹಾಸ್ಯ ಮಾಡಿದ್ರು. ಕಳ್ಳರ ಹಾಸ್ಯ ಮಾಡಿದ್ರು, ಸಿಪಾಯಿಗಳ ಹಾಸ್ಯ ಮಾಡಿದ್ರು, ಯಾಜಕರ ಹಾಸ್ಯ ಮಾಡಿದ್ರು, ದಾರಿಯಲ್ಲಿ ಹೋಗುವವರ ಹಾಸ್ಯ ಮಾಡಿದ್ರು, ಎಲ್ಲರೂ ಹಾಸ್ಯ ಮಾಡಿದ್ರು. ಆಗ ಮುಂದೆ ಯೇಸು ಕ್ರಿಸ್ತನಿಗೆ ಸಂಭವಿಸುವುದಕ್ಕಿರುವುದನ್ನ ದಾವೀದ ಇಲ್ಲಿ ಬರೆದ. ಮತ್ತೆ ಅವರಿನ್ನೂ ಅಂದುಕೊಳ್ಳೋದೇನಂತಂದ್ರೆ 8ನೇ ವಾಕ್ಯದಲ್ಲಿ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಇಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ದೇವರೇ, ನಾನು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ಕಾಪಾಡ್ತೀಯ ಅಂತ ಅನ್ಕೊಳ್ತಾ ಇದ್ದೀನಿ, ಆತನು ಈತನ ಮೆಚ್ಚಿದ್ರೆ ಕಾಪಾಡಲಿ ಅಂತ ಅವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಬರೀತಾನೆ. ಇದು ಯಾರ ವಿಷಯವಾಗಿ ಬರೆಯಲ್ಪಡ್ತು? ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿನೇ ಬರೆಯಲ್ಪಡ್ತು. ಇದೇ ಮಾತುಗಳನ್ನ ಅಲ್ಲಿದ್ದಂತ ಜನಗಳು ಹೇಳ್ತಾರೆ. ತನ್ನ ದೇವರಲ್ಲಿ ಭರವಸೆ ಇಟ್ಟಿದ್ದಾನಲ್ಲ, ದೇವರು ತನ್ನನ್ನು ಮೆಚ್ಚಿದ್ರೆ ತನ್ನನ್ನು ಕಾಪಾಡಲಿ ಅಂತ ಅವ್ರು ಅನ್ಕೊಂಡ್ರು. ಆಗ ಮುಂದೆ ಯೇಸು ಕ್ರಿಸ್ತನಿಗೆ ಈ ಮಾತುಗಳೆಲ್ಲ ಬರುತ್ತೆ ಅಂತ ಹೇಳಿ ದಾವೀದ ತನ್ನ ಮೊದಲೇ ಬರೆದಿಟ್ಟ. ಅದು ಮಾತ್ರ ಅಲ್ಲದೆ 11ನೇ ವಾಕ್ಯವನ್ನು ನಾವು ನೋಡುವಾಗ 11ನೇ ವಾಕ್ಯದಲ್ಲಿ, ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರು ಇಲ್ಲ, ದೂರವಾಗಿರಬೇಡ. ಇಲ್ಲಿ ದಾವೀದ ಬರೆಯ ಮಾತು, ನನಗೆ ಕಷ್ಟ ಪ್ರಾಪ್ತವಾಗಿದೆ, ಸಹಾಯ ಮಾಡೋರು ಯಾರೂ ಸಹ ಇಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಪಾಡನ್ನು ಅನುಭವಿಸುವಾಗ ತನಗೆ ಸಹಾಯಕರು ಒಬ್ಬರೂ ಸಹ ಇಲ್ಲ. ತನ್ನ ಜೊತೆಲಿದ್ದ ಯಾವಾಗಲಿದ್ದಂತ ಶಿಷ್ಯಂದರು ಆ ಕಷ್ಟ ತನಗೆ ಸಂಭವಿಸುವಾಗ ಎಲ್ಲರೂ ಓಡಿ ಹೋದರು, ಒಬ್ಬರು ಸಹ ತನ್ನ ಜೊತೆ ಇರಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನ ಹೇಳ್ತಾರೆ, ಕುರುಬನನ್ನ ಒಡೆಯುವನು ಕುರಿಗಳು ಚೆದರಿ ಹೋಗುತ್ತವೆಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಹಾಗೆ ನೀವಿವತ್ತು ಒಬ್ಬನು ನನ್ನ ಹತ್ರ ಇಲ್ದರ ಓಡಿ ಹೋಗ್ತೀರಾ. 12-13ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿದೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿದೆ,
ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ದಾವೀದ ಬರೆಯ ಮಾತುಗಳು, ದೇವರೇ, ಗೂಳಿಗಳು, ಬಲವಾದ ಹೋರಿಗಳು, ಗರ್ಜಿಸುವಂತ ಸಿಂಹಗಳು ನನ್ನ ಸುತ್ತಮುತ್ತ ಕೂಡಿಕೊಂಡಿವೆ, ಅವು ನನ್ನನ್ನು ನುಂಗಬೇಕಂತಿದೆ ಅಂತ ಬರೀತಾನೆ. ಇದು ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿತ್ತು? ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿತ್ತು. ಹಂಗಂತಂದ್ರೆ ಪಿಲಾತನು ಯೇಸು ಕ್ರಿಸ್ತನಲ್ಲಿ ಯಾವ ಅಪರಾಧ ಇಲ್ಲ, ತನ್ನನ್ನು ಬಿಡಿಸಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ಜನರು ಬೊಬ್ಬೆ ಇಕ್ತಾರೆ. ಇಲ್ಲ ಇಲ್ಲ ಇಲ್ಲ, ತನ್ನನ್ನು ಮರಣಕ್ಕೆ ಒಪ್ಪಿಸು, ಶಿಲುಬೆಗೆ ಹಾಕಿಸು ಅಂತ ಬೊಬ್ಬೆ ಹೊಡಿತಾರೆ. ಆತನನ್ನು ಬಿಡಿಸ್ಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಜನಗಳು ಒಪ್ಪೋದಿಲ್ಲ. ಗೂಳಿಗಳ ಹಾಗೆ, ಹೋರಿಗಳ ಹಾಗೆ, ಸಿಂಹಗಳ ಹಾಗೆ ಆತನ ವಿರುದ್ಧವಾಗಿ ಗರ್ಜಿಸ್ತಾರೆ. ಆತನನ್ನು ಹೆಂಗಾದ್ರೂ ನುಂಗಿ ಹಾಕ್ಬೇಕು, ಆತನನ್ನ ಮರಣಕ್ಕೆ ಒಪ್ಪಿಸಲೇಬೇಕು, ಯೇಸು ಕ್ರಿಸ್ತನನ್ನು ಬಿಡಬಾರದು ಅಂತ ಅವ್ರು ಹೋರಾಟ ಮಾಡ್ತಾರೆ. ಆಗ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಆ ಜನಗಳು ಗೂಳಿಗಳ ಹಾಗೆ, ಹೋರಿಗಳ ಹಾಗೆ, ಗರ್ಜಿಸುವ ಸಿಂಹಗಳ ಹಾಗೆ ಆತನ ಹೇಗಾದ್ರೂ ನುಂಗಿ ಹಾಕ್ಬೇಕಂತ ಹೇಳಿ ಅವರು ಹೋರಾಟವನ್ನು ಮಾಡಿದ್ರು. 14ನೇ ವಾಕ್ಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ, ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ, ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ಇಲ್ಲಿ ಶಾರೀರಿಕವಾಗಿ ನಾನು ಏನೆಲ್ಲ ಬಾಧೆ ಅನುಭವಿಸ್ತಾ ಇದ್ದೀನಿ ಅಂತ ದಾವೀದ ಬರೀತಾನೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಿಲವಾಗಿ ಹೋಗಿವೆ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ, ನನ್ನ ಶಕ್ತಿ ಬೋಕಿಯಾಗಿ ಒಣಗಿ ಹೋಗಿದೆ, ನನ್ನ ನಾಲಿಗೆ ಅಂಗಳಕ್ಕೆ ಹತ್ತಿ ಹೋಗಿದೆ. ಶಾರೀರಿಕವಾಗಿ ಯಾವ ರೀತಿಯೆಲ್ಲ ನಾನು ಬಾಧಿಸಲ್ಪಟ್ಟಿದ್ದೀನಿ ಅಂತ ಬರೀತಾನೆ. ಇದೆಲ್ಲ ಯಾರ ಕುರಿತಾಗಿ ಬರೆಯಲ್ಪಟ್ಟಿತ್ತು? ಇವೆಲ್ಲ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿತ್ತು. ತಾನು ಶಿಲುಬೆಯ ಪಾಡಗಳನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಈ ಬಾಧೆಗಳನ್ನೆಲ್ಲ ತಾನು ಅನುಭವಿಸಿದನು. 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನ ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನ ತಿವಿದಿದ್ದಾರೆ. ಇಲ್ಲಿ ದಾವೀದ ಬರೆಯೋದು, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿದೆ, ನನ್ನ ಕೈಕಾಲುಗಳನ್ನ ತಿವಿದಿದ್ದಾರೆ. ಆ ಜನಗಳು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಕೂಡಿಕೊಂಡು ಆತನ ಕೈಗಳನ್ನು ಆತನ ಕಾಲುಗಳನ್ನ ಶಿಲುಬೆಯಲ್ಲಿ ಮೊಳೆಗಳಿಂದ ತಿವಿದರು, ಶಿಲುಬೆಗೆ ತನ್ನನ್ನ ಒಡೆದರು. ಆಗ ಇದನ್ನ ದಾವೀದನು ಯಾರ ಕುರಿತಾಗಿ ಬರೆದದ್ದು? ಯೇಸು ಕ್ರಿಸ್ತನ ಕುರಿತಾಗಿ ತಾನು ಬರೆದದ್ದು. 18ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ 18ನೇ ವಾಕ್ಯದಲ್ಲಿ, ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟಿ ಹಾಕುತ್ತಾರೆ. ದಾವೀದ ಆ ಜನರಿಗೆ ನನ್ನ ಮೇಲ್ಹೊದಿಕೆಗಾಗಿ ಪಾಲು ಮಾಡಿಕೊಳ್ತಾರೆ, ನನ್ನ ಅಂಗಿಗಾಗಿ ಚೀಟಿ ಹಾಕ್ತಾರೆ ಅಂತ ಹೇಳ್ತಾರೆ. ಇದು ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿತ್ತು? ಇದು ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿತ್ತು. ಯೇಸು ಕ್ರಿಸ್ತನ ಅಂಗಿಗಾಗಿ ಅವ್ರು ಚೀಟಿ ಹಾಕಿ ಅವ್ರು ತಗೊಳ್ತಾರೆ. ಆಗ ಅರಸನಾಗಿರುವಂತ ದಾವೀದನು ತಾನು 22ನೇ ಕೀರ್ತನೆಯಲ್ಲಿ ಅನೇಕ ವಿಷಯಗಳನ್ನ ಬರೀತಾನೆ. ತಾನು ಬರೆಯೋದಲ್ಲ ಏನನ್ನ, ಮುಂದೆ ಯೇಸು ಕ್ರಿಸ್ತನಿಗೆ ಏನೆಲ್ಲ ಸಂಭವಿಸುತ್ತೆ ಅದನ್ನ ತಾನು ಬರೀತಾನೆ. ಯೇಸು ಕ್ರಿಸ್ತನು ಶಿಲುಬೆಯ ಪಾಡನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಏನೆಲ್ಲವನ್ನ ಅವರು ಹಾದು ಹೋಗ್ತಾರೆ ಅವೆಲ್ಲವನ್ನ ಇಲ್ಲಿ ದಾವೀದನು ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನ ಶಿಲುಬೆಯ ಪಾಡಿನ ಕುರಿತಾದ ಕಾರ್ಯಗಳು ಮೊದಲೇ ದಾವೀದನ ಕಾಲದಲ್ಲಿಯೇ ತಿಳಿಸಲ್ಪಟ್ಟವು. ಇದು ಮಾತ್ರ ಅಲ್ದಿರ ಮುಂದೆ ಯೆಶಾಯ ಅನ್ನುವಂಥ ಒಬ್ಬ ಪ್ರವಾದಿ ಬರ್ತಾನೆ. ಈ ಯೆಶಾಯ ಅನ್ನುವಂಥ ಪ್ರವಾದಿ ಕಾಲದಲ್ಲಿ ಯೆಶಾಯ ಏನ್ ಮಾಡ್ತಾನೆ, ಎಲ್ಲರಿಗಿಂತಲೂ ಬಹು ವಿವರವಾಗಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಶಿಲುಬೆಯ ಪಾಡನ್ನು ಅನುಭವಿಸ್ತಾರೆ ಅಂತ ತಾನು ಬರೀತಾನೆ. ನಮಗೆ ಸಹಜವಾಗಿ ಗೊತ್ತಿರುತ್ತೆ, ಯೆಶಾಯ ಪ್ರವಾದನ ಪುಸ್ತಕದ 53ನೇ ಅಧ್ಯಾಯದಲ್ಲಿ, ಆ 53ನೇ ಅಧ್ಯಾಯದಾದ್ಯಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗೆಲ್ಲ ಶಿಲುಬೆಯ ಪಾಡಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ತಾನು ವಿವರವಾಗಿ ಬರೀತಾನೆ. ಆಗ ಯೆಶಾಯನ ಕಾಲದಲ್ಲಿನೇ ಮುಂದೆ ಯೇಸು ಕ್ರಿಸ್ತನಿಗೆ ಏನೆಲ್ಲ ಸಂಭವಿಸುವುದಕ್ಕಿದೆ ಅನ್ನೋದನ್ನ ದೇವರು ಪ್ರಕಟಿಸಿದರು. ಅದು ಮಾತ್ರ ಅಲ್ದರ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಇಲ್ಲಿ ದಾನಿಯೇಲನು ಮುಂದೆ ಸಂಭವಿಸುವುದಕ್ಕಿರುವ ಕಾರ್ಯಗಳನ್ನ ತಾನು ಬರೀತಾನೆ. ತಾನು ಬರೆಯುವಾಗ ಒಂದು ಪ್ರವಾದನಾತ್ಮಕವಾದ ಮಾತನ್ನು ಬರೀತಾನೆ. ಅದೇನಂತಂದ್ರೆ 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಅಂದ್ರೆ 62 ವಾರಗಳಾದ ಮೇಲೆ ಅಭಿಷೇಕ್ತನು ಅಂದ್ರೆ ಪ್ರತಿಷ್ಠಿಸಲ್ಪಟ್ಟವನು, ನೇಮಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು ಛೇದಿಸಲ್ಪಡ್ತಾನೆ, ಅಂದ್ರೆ ಕೊಲೆ ಮಾಡಲ್ಪಡ್ತಾನೆ ಅಂದ್ರೆ ದಾನಿಯೇಲ ಬರೀತಾನೆ. ಆ ಅಭಿಷೇಕ್ತನು ಯಾರು? ಆ ಅಭಿಷೇಕ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ದಾನಿಯೇಲನ ಮುಖಾಂತರವಾಗಿ ಮುಂದೆ ಯೇಸು ಕ್ರಿಸ್ತನು ಮನುಷ್ಯರೆಲ್ಲರ ಪಾಪಗಳಿಗಾಗಿ ತಾನು ಮರಣವನ್ನು ಅನುಭವಿಸುವುದಕ್ಕಿದ್ದಾರೆ ಅನ್ನೋದನ್ನ ದೇವರು ಮೊದಲೇ ಬರೆದುಕೊಟ್ಟಿದ್ರು. ಯೋನನ ಪ್ರವಾದನೆ ಪುಸ್ತಕದಲ್ಲಿ ಯೋನನ ಒಂದು ಘಟನೆಯನ್ನ ನಾವು ತಿಳಿದಿರ್ತೇವೆ. ದೇವರು ಯೋನನಿಗೆ
ನೀನು ನಿನಿವೆಗೆ ಹೋಗಿ ನಾನು ಹೇಳೋದನ್ನ ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಆದ್ರೆ ಯೋನ ಏನ್ ಮಾಡ್ತಾನೆ, ನಿನಿವೆಗೆ ಹೋಗೋದಕ್ಕೆ ಇಷ್ಟ ಇಲ್ಲದೆ ತಾರ್ಷೀಷ್ಗೆ ಓಡೋಗ್ತಾನೆ. ಆದ್ರೆ ಆನಂತರ ದೇವರು ಸಮುದ್ರವನ್ನ ಅಲ್ಲೋಲ ಕಲ್ಲೋಲ ಮಾಡಿ ತಾನು ಸಮುದ್ರದಲ್ಲಿ ಎತ್ತಿ ಹಾಕಲ್ಪಟ್ಟು ತಾನು ಹೋಗಿ ಮೀನಿನ ಹೊಟ್ಟೆಯಲ್ಲಿ ಇರ್ತಾನೆ. ಮೀನಿನ ಹೊಟ್ಟೆಯಲ್ಲಿ 3 ದಿವಸ ತಾನಿರ್ತಾನೆ. ಆನಂತರ ದೇವರು ತನ್ನನ್ನು ಬಿಡಿಸ್ತಾರೆ. ಆಗ ಅಲ್ಲಿ ಯೋನ ಹೋಗಿ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಇರ್ತಾನೆ. ಆಗ ಯೋನ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಇದ್ದದ್ದು ಯಾವುದಕ್ಕೆ ಗುರುತಾಗಿದೆ? ಅದು ಯಾವುದಕ್ಕೆ ಗುರುತಾಗಿದೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಪಾಡುಗಳನ್ನು ಮರಣವನ್ನು ಅನುಭವಿಸಿ 3 ದಿವಸ ತಾನು ಸಮಾಧಿಯಲ್ಲಿ ಇಡಲ್ಪಡ್ತಾನೆ ಅನ್ನೋದಕ್ಕೆ ಗುರುತಾಗಿದೆ. ಸ್ವತಃ ಯೇಸು ಕ್ರಿಸ್ತನೇ ಆ ಮಾತನ್ನ ಹೇಳಿದ್ರು. ಅವರು ನೀನೇ ಮೆಸ್ಸಿಯ, ನೀನೇ ಆ ಕ್ರಿಸ್ತನ ಅನ್ನೋದಕ್ಕೆ ಏನ್ ಗುರುತು ನಮ್ಗೆ ಹೇಳು ಅಂತೆಲ್ಲ ಹೇಳ್ತಾ ಇದ್ದಾಗ, ಯೋನನಲ್ಲಿ ಆದಂತ ಗುರುತೇ ಹೊರತು ಬೇರೆ ಈ ಗುರುತು ಸಿಗೋದಿಲ್ಲ ಅಂತ ಹೇಳಿ, ಯೋನ ಯಾವ ರೀತಿ 3 ರಾತ್ರಿ 3 ಹಗಲು ಮೀನಿನ ಹೊಟ್ಟೆಯಲ್ಲಿದ್ದನೋ ಅದೇ ರೀತಿಯಾಗಿ ಮನುಷ್ಯ ಕುಮಾರನ ಭೂಮಿಯ ಗರ್ಭದಲ್ಲಿ ಇರುವನು ಅಂತ ಹೇಳಿದ್ರು. ಅಂದ್ರೆ ನಾನು ಸತ್ತು 3 ದಿವಸ ಸಮಾಧಿಲಿದ್ದು ಮರಣವನ್ನು ಜಯಿಸಿ ಎದ್ದು ಬರ್ತೀನಿ, ಅದೇ ನನಗೆ ಗುರುತು, ನಾನೇ ಕ್ರಿಸ್ತನು ಅನ್ನೋದಕ್ಕೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಆಗ ಯೋನನ ಮುಖಾಂತರವಾಗಿ ದೇವರು ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳಿಗಾಗಿ ಮರಣ ಹೊಂದಿ 3 ದಿವಸ ಹಗಲು ರಾತ್ರಿ ಸಮಾಧಿಯಲ್ಲಿ ಇರ್ತಾನೆ ಅನ್ನೋದನ್ನ ದೇವರು ಸೂಚಿಸುವುದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ, ಜಕರಿಯ ಪ್ರವಾದನೆ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು, ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಇಲ್ಲಿ ಜಕರಿಯ ಮುಖಾಂತರವಾಗಿ ದೇವರು ಕೆಲ ಕಾರ್ಯಗಳನ್ನು ತಿಳಿಸ್ತಾರೆ. ಅದರಲ್ಲಿ ಒಂದು ಮಾತು ದೇವರು ಹೇಳಿಸೋದೇನಂತಂದ್ರೆ, ತಾವು ಇರಿದವನನ್ನ ದಿಟ್ಟಿಸಿ ನೋಡುವರು ಎಂಬುದಾಗಿ ದೇವರು ತನ್ನ ಮುಖಾಂತರವಾಗಿ ಬರೆದು ಕೊಡುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಇವರು ಇರಿದವನನ್ನ ದಿಟ್ಟಿಸಿ ನೋಡುವರು ಅಂತ ಬರೆಯಲ್ಪಟ್ಟಿದೆ. ಆಗ ಇರಿಯಲ್ಪಟ್ಟಂತ ಅವರು ಯಾರು? ಇರಿಯಲ್ಪಟ್ಟಂತ ಅವರು ಯಾರು ಅಂತಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನನ್ನು ಇಬ್ಬರು ಕಳ್ಳರನ್ನು ಶಿಲುಬೆಯಲ್ಲಿ ಹಾಕಿರುವಾಗ ಅವರನ್ನ ತೆಗೆಸಿ ಹಾಕಬೇಕು, ನಮಗೆ ಸಬ್ಬತ್ ಬರೋದಕ್ಕಿದೆ, ಇನ್ನು ಅಪವಿತ್ರ ಆಗುತ್ತೆ ನಮ್ಮ ಸಬ್ಬತ್ತು, ಅದರಿಂದ ಆತನನ್ನ ಕಾಲುಗಳನ್ನ ಮುರಿದು ಅವರನ್ನ ತೆಗೆಸಿ ಹಾಕಬೇಕು ಅಂತ ಪಿಲಾತನ ಹತ್ರ ಹೋಗಿ ಇವ್ರು ಕೇಳ್ಕೊಳ್ತಾರೆ, ಶಾಸ್ತ್ರಿಗಳು, ಫರಿಸಾಯರು, ಯಾಜಕರುಗಳೆಲ್ಲ. ಆದ್ರೆ ಆ ಸಮಯದಲ್ಲಿ ಅದೇ ರೀತಿ ಮಾಡೋಣ ಅಂತ ಹೇಳಿ ಸೈನಿಕರಲ್ಲಿ ಹೋಗುವಾಗ ಇಬ್ಬರು ಕಳ್ಳರನ್ನ ಅವ್ರ ಕಾಲುಗಳನ್ನ ಮುರಿದು ಅವ್ರನ್ನ ಕೊಂದಾಕ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಹತ್ರ ಬರೋಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ, ಆತನ ಆಗಾಗಲೇ ಪ್ರಾಣವನ್ನು ಬಿಟ್ಟಿರ್ತಾನೆ. ಅದರಿಂದ ಅವರು ಆತನ ಕಾಲುಗಳನ್ನ ಮುರಿದ್ರ ಒಂದು ಈಟಿಯನ್ನು ತಗೊಂಡು ಅದನ್ನ ಚುಚ್ಚಿ ನೋಡ್ತಾರೆ. ಚುಚ್ಚಿ ನೋಡಿದಾಗ ಆತನ ಪ್ರಾಣವನ್ನು ಬಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ದೃಢ ಆಗುತ್ತೆ. ಆಗ ಇಲ್ಲಿ ವಾಕ್ಯ ಹೇಳದಂತಂದ್ರೆ ಇರಿದವರು ಅಂತ ಹೇಳಿ, ಅಂದ್ರೆ ಯೇಸು ಕ್ರಿಸ್ತನ ಎಲುಬುಗಳು ಮುರಿಯಲ್ಪಡಲಿಲ್ಲ, ಆದ್ರೆ ಅದಕ್ಕೆ ಬದಲಾಗಿ ಆತನು ಇರಿಯಲ್ಪಟ್ಟನು. ಆತನು ಇರಿಯಲ್ಪಡ್ತಾನೆ ಅನ್ನೋದನ್ನ ದೇವರು ಮೊದಲೇ ಜಕರಿಯನ ಮುಖಾಂತರವಾಗಿ ಬರೆದು ಕೊಟ್ಟಿದ್ರು. ಮತ್ತೆ ಅದು ಮಾತ್ರ ಅಲ್ದರ, ಅದೇ ಪುಸ್ತಕದಲ್ಲಿ 13ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವೇ, ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನೂ ಆಗಿರುವವನಿಗೆ ವಿರುದ್ಧವಾಗಿ ಎಚ್ಚರಗೊಳ್ಳು, ಕುರುಬನನ್ನು ಹೊಡೆ, ಕುರಿಗಳು ಚದರಿ ಹೋಗುವವು. ಇಲ್ಲಿ ದೇವರು ಜಕರಿಯನ ಮುಖಾಂತರವಾಗಿ ಇನ್ನೊಂದು ಪ್ರವಾದನೆಯನ್ನು ತಿಳಿಯಪಡಿಸ್ತಾರೆ. ದೇವರು ಹೇಳದನಂತಂದ್ರೆ, ಖಡ್ಗವೇ, ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನು ಆಗಿರುವವನಿಗೆ ವಿರುದ್ಧವಾಗಿ ಎಚ್ಚರಗೊಳ್ಳು, ಕುರುಬನನ್ನ ಹೊಡೆ, ಕುರಿಗಳು ಚದರಿ ಹೋಗುವವು ಅಂತ ದೇವರು ಹೇಳ್ತಾರೆ. ಆಗ ಒಡೆಯಲ್ಪಟ್ಟಂತ ಆ ಕುರುಬನು ಯಾರು? ಹೊಡೆಯಲ್ಪಟ್ಟಂತ ಆ ಕುರುಬನ ಯಾರು ಅಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಚದರಿ ಹೋದಂತ ಆ ಕುರಿಗಳು ಯಾರು? ಚದರಿ ಹೋದಂತ ಆ ಕುರಿಗಳು ಅಪೊಸ್ತಲರು. ಯೇಸು ಕ್ರಿಸ್ತನು ಹಿಡಿಯಲ್ಪಟ್ಟಾಗ ಅವರೆಲ್ಲರೂ ಹೊಡಿ ಹೋದರು. ಯೇಸು ಕ್ರಿಸ್ತನು ಇದೇ ಮಾತುಗಳನ್ನು ಸ್ವತಃ ತಾವೇ ಹೇಳ್ತಾರೆ. ಕುರುಬನನ್ನ ಹೊಡೆಯುವನು, ಕುರಿಗಳು ಚದರಿ ಹೋಗುವುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಅದರಂತೆ ಈ ದಿವಸ ನಾನು ದುಷ್ಟರ ಮನುಷ್ಯರ ಕೈಗಳಲ್ಲಿ ಹಿಡಿದುಕೊಡಲ್ಪಡ್ತೇನೆ, ನೀವೆಲ್ಲ ಚದರಿ ಓಡಿ ಹೋಗ್ತೀರಾ ಅಂತ ಯೇಸು ಕ್ರಿಸ್ತನು ಹೇಳಿದರು. ಆಗ ಯೇಸು ಕ್ರಿಸ್ತನಿಗೆ ಇದೇ ಸಂಭವಿಸುವುದಕ್ಕಿದೆ ಅನ್ನೋದನ್ನ ಮೊದಲಾಗಿನೇ ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ಬರೆದಿಟ್ಟಿರುವಂತದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು 33 ವರ್ಷ ವಯಸ್ಸು ತಮಗಿರುವಾಗ ತಮ್ಮ ಮೇಲೆ ಶಿಲುಬೆ ಇಡಲ್ಪಟ್ಟು ಆ ಶಿಲುಬೆಯ ಪಾಡುಗಳು ತಮಗೆ ಎದುರಾಯಿತು. ಆದರೆ ಅದು ವಾಸ್ತವವಾಗಿ ಆಗ ಬಂದಿದ್ರು ಸಹ, ಆದರೆ ಅದು ಪರೋಕ್ಷವಾಗಿ ಆಗ ಬಂದಿದ್ದಲ್ಲ, ಅದು ಜಗದುತ್ಪತ್ತಿಗೆ ಮೊದಲೇ ನೇಮಿಸಲ್ಪಟ್ಟು ಅಲ್ಲಿಂದ ಕಾಲದಲ್ಲಿ ದೇವರು ಆಗಾಗ ತಿಳಿಸುತ್ತಲೇ ಬಂದರು. ಯೇಸು ಕ್ರಿಸ್ತನು ಈ ರೀತಿಯಾದ ಪಾಠಗಳನ್ನು ಅನುಭವಿಸ್ತಾರೆ ಅಂತ ಆಗಾಗ ದೇವರು ತೋರಿಸಿಕೊಡ್ತಲೇ ಅವ್ರು ಬಂದರು. ಆದ್ರೆ ಆನಂತರ ಏನಾಯ್ತು, ಯೇಸು ಕ್ರಿಸ್ತನು ಕಾಲ ಪರಿಪೂರ್ಣವಾಗುವಾಗ ಮನುಷ್ಯನಾಗಿ ಈ ಲೋಕಕ್ಕೆ ಬಂದರು.
ಅವ್ರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ನಂತರವೂ ಸಹ ಮುಂದೆ ಆತನಿಗೆ ಇವುಗಳು ಸಂಭವಿಸುವುದಕ್ಕಿದೆ ಅನ್ನೋದನ್ನ ದೇವರು ಮೊದಲೇ ತಿಳಿಸಿಕೊಟ್ರು. ನಾವು ದೇವರ ವಾಕ್ಯದಲ್ಲಿ ಲೂಕನ ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 35ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಹೇಳಿದನು. ಇಲ್ಲಿ ಏನಾಗುತ್ತೆ, ಮರಿಯಳು ಮತ್ತು ಯೋಸೇಫನು ಚಿಕ್ಕ ಮಗುವಾಗಿದ್ದಂತ ಯೇಸು ಕ್ರಿಸ್ತನನ್ನ ದೇವಾಲಯಕ್ಕೆ ಪ್ರತಿಷ್ಠಿಸೋದಕ್ಕೆ ಅಂತ ಕರೆತರ್ತಾರೆ. ಹಂಗ್ ತರುವಾಗ ಅಲ್ಲಿ ಸಿಮೆಯೋನ್ ಅನ್ನುವಂತ ಒಂದು ದೇವಭಕ್ತನ ಇರ್ತಾನೆ. ಆ ದೇವಭಕ್ತನ ಬಂದು ಮುಂದೆ ಸಂಭವಿಸುವುದಕ್ಕಿರುವಂತಹ ಕಾರ್ಯಗಳನ್ನ ತಾನು ಹೇಳ್ತಾನೆ. ಈ ರೀತಿ ಹೇಳ್ತಾ ಇರುವಾಗ ಮರಿಯಳಿಗೆ ಒಂದು ಮಾತನ್ನ ಹೇಳ್ತಾನೆ. ಮರಿಯಳಿಗೆ ತಾನು ಹೇಳೋ ಮಾತೇನಂತಂದ್ರೆ, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಅಂತ ಸಿಮೆಯೋನ್ ಹೇಳ್ತಾನೆ. ಆಗ ಮರಿಯಳಿಗೆ ತಾನು ಹೇಳುತ್ತಾ ತಿಳಿಸಿದಂತ ಈ ಕಾರ್ಯ ಯಾವುದು? ನಿನ್ನ ಪ್ರಾಣಕ್ಕೆ ಈಟಿಯನ್ನು ಹಾಕಿ ಚುಚ್ಚಿದ ಹಾಗೆ ನಿನಗೆ ಆಗುತ್ತೆ. ಅಂದ್ರೆ ಅಷ್ಟು ನೋವು, ಬಾಧೆ, ಸಂಕಟಗಳನ್ನು ನೀನು ಅನುಭವಿಸ್ತೀಯ ಮರಿಯಳೇ ಅಂತ ಹೇಳ್ತಾರೆ. ಆಗ ತಾನು ಸೂಚಿಸಿ ಹೇಳಿದ ಕಾರ್ಯ ಯಾವುದು? ತಾನು ಸೂಚಿಸಿ ಹೇಳಿದ ಕಾರ್ಯ ಯಾವುದು ಅಂತಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ. ಸಹಜವಾಗಿ ಯಾವುದೇ ತಾಯಿ ತನ್ನ ಮಗು ಸಾಯೋದನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಯಾವುದೋ ಒಂದು ತಾಯಿ ತನ್ನ ಮಗುನ ಕಳ್ಕೊಂಡ್ರೆ ಅವ್ರು ಹೇಳೋ ಮಾತು, ಅಯ್ಯೋ ನಿನ್ ಬಂದು ನಾನ್ ಸಾಯ್ಬಾರ್ದಾಗಿತ್ತ, ಅಯ್ಯೋ ಮಗುವೇ ನೀನ್ ಬದುಕಿದ್ದು ನಾನ್ ಸತ್ತೋಗಿದ್ದೆ ಚೆನ್ನಾಗಿರೋದಲ್ಲ, ನನ್ನ ಆಯುಸ್ಸೆಲ್ಲ ನೀನೇ ತಗೊಂಡು ನೀನ್ ಬದುಕಿದ್ರೆ ಚೆನ್ನಾಗಿತ್ತಲ್ವಾ, ಅಯ್ಯೋ ನನ್ ಕಂದ ನನ್ ಮಗು ನೀನ್ ಯಾಕೆ ಹೋಗ್ಬಿಟ್ಟೆ ಅಂತ ಆಳ್ತಾರೆ. ಯಾವ ತಾಯಿ ಕೂಡ ತನ್ನ ಮಗು ತನ್ನ ಕಣ್ಣ ಮುಂದೆ ಸಾಯೋಂಥದ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನ ಸಹಿಸೋದಕ್ಕೆ ಅವ್ರ ಕೈಯಿಂದ ಆಗೋದಿಲ್ಲ. ನನಗಿಂತ ಮುಂಚೆ ನನ್ನ ಮಗು ಸಾಯ್ಬೇಕು ಅಂತ ಯಾವ ತಾಯಿ ಕೂಡ ಬಯಸೋದಿಲ್ಲ. ನಾನ್ ಮೊದಲು ಸಾಯ್ಬೇಕಂತಾನೆ ಎಲ್ಲಾ ತಾಯಂದ್ರು ಬಯಸ್ತಾರೆ. ಆದ್ರೆ ಮರಿಯಳಿಗೆ ಅಲ್ಲಿ ತನ್ನ ಪ್ರಾಣಕ್ಕೆ ಅಲುಗು ನಾಟದಂತ ಅನುಭವ ಬರುತ್ತೆ. ಕಾರಣ ಏನಂತಂದ್ರೆ ತನ್ನ ಕುಮಾರನನ್ನ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟು ಸಾಯುವುದನ್ನ ತಾನು ನೋಡ್ಬೇಕಾಗತ್ತೆ. ಸಾಧಾರಣವಾದ ಮರಣ ಅಲ್ಲ. ಯೇಸು ಕ್ರಿಸ್ತನ ಅನುಭವಿಸಿದಂತ ಮರಣ ಸಾಧಾರಣವಾದ ಮರಣ ಅಲ್ಲ, ಘೋರವಾದ ಮರಣ. ಆ ಶಿಲುಬೆಯ ಮರಣವನ್ನ ಆ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದವರು ಅತ್ಯಂತ ಕೆಟ್ಟ ದುಷ್ಟ ಅಪರಾಧಿಗಳು ಮಾತ್ರನೇ ಕೊಡ್ತಾ ಇದ್ದಿದ್ದು. ಎಲ್ಲಾರನ್ನು ತಗೊಂಡೋಗಿ ಶಿಲುಬೆಗೆ ಮರಣ ಒಪ್ಪಿಸ್ತಾ ಇರಲಿಲ್ಲ. ಯಾಕಂದ್ರೆ ಅದು ತುಂಬಾ ಘೋರವಾದ ಮರಣವಾಗಿತ್ತು. ಆದ್ರೆ ಆ ತರ ಮರಣವನ್ನ ಅತ್ಯಂತ ತುಂಬಾ ಕೆಟ್ಟ ಮನುಷ್ಯರು ಮಾತ್ರನೇ ರೋಮ್ ಸಾಮ್ರಾಜ್ಯದವರು ಕೊಡ್ತಾ ಇದ್ದಿದ್ದು. ಆಗ ಅಂತ ಒಂದು ಮರಣವನ್ನ ತಾನು ಹೆತ್ತಿ ಸಾಕಿದಂತಹ ಮಗು ಅನುಭವಿಸುವುದನ್ನ ತಾನು ಕಣ್ಣಾರೆ ನೋಡ್ಬೇಕು. ತಾನು ದೇವರ ಕುಮಾರನೇ, ದೇವರ ಕುಮಾರನಾಗಿದ್ರು, ತನ್ನಲ್ಲಿ ಮಗುವಾಗಿ ಹುಟ್ಟಿ ಬಂದ್ರು. ಆಗ ತನಗೆ ಬೇರೆ ಬೇರೆ ಮಕ್ಕಳಿದ್ರು. ಅದೇ ತರನೇ ಯೇಸು ಕ್ರಿಸ್ತನನ್ನು ಸಹ ತಾನು ತನ್ನ ಮಗುವಾಗಿ ಪ್ರೀತಿಸಿ ಅದನ್ನು ಸಾಕಿ ಬೆಳೆಸಿ ಎಲ್ಲವನ್ನು ಮಾಡಲು. ಈಗ ಆತನ ಆ ರೀತಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟು ಮರಣವನ್ನ ಸಂಧಿಸುವುದನ್ನ ತನ್ನ ಕಣ್ಮುಂದೆ ಕಾಣುವಾಗ ತನಗೆ ಯಾವ ರೀತಿ ಇರುತ್ತೆ? ಆಗ ಅದನ್ನೇ ಸಿಮೆಯೋನ್ ತನಗೆ ಮೊದಲೇ ಹೇಳ್ತಾನೆ, ಮರಿಯಳೇ ಮುಂದೊಂದು ದಿವಸ ಬರುತ್ತೆ, ನಿನ್ನ ಪ್ರಾಣಕ್ಕೆ ಅಲುಗು ನಾಟಿದಂತೆ ಆಗತ್ತೆ. ಕಾರಣ ನೀನು ತಾನು ಅನುಭವಿಸುವುದನ್ನೆಲ್ಲ ನಿನ್ನ ಕಣ್ಣು ಮುಂದೆ ನೋಡ್ಬೇಕಾಗತ್ತೆ ಅಂತ ತಾನು ರಹಸ್ಯವಾಗಿ ಆ ಮಾತನ್ನು ಹೇಳ್ತಾನೆ. ಇದೇ ಮುಂದೆ ಒಂದು ದಿವಸ ಮರಿಯಳಿಗೆ ಆಗತ್ತೆ. ಆಗ ಅದ್ರ ಮುಖಾಂತರ ಸಿಮೆಯೋನ್ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಮುಂದೆ ಏನೇನೆಲ್ಲ ಅನುಭವಿಸ್ತಾರೆ ಅನ್ನೋದನ್ನ ಸೂಚಕವಾಗಿ ತಾನು ಹೇಳ್ತಾ ಇದ್ದಾನೆ. ಆಗ ಯೇಸು ಕ್ರಿಸ್ತನ ಹುಟ್ಟಿದ ನಂತರವೂ ಸಹ ಮುಂದೆ ತಾನು ಏನ್ ಅನುಭವಿಸುವುದಕ್ಕಿದ್ದಾರೆ ಅನ್ನೋದು ಸೂಚಕವಾಗಿ ಹೇಳಲ್ಪಟ್ಟಿತ್ತು, ತಾನಿನ್ನೂ ಮಗುವಾಗಿರುವಾಗಲೇ. ಅದು ಮಾತ್ರ ಅಲ್ಲದೆ ಯೋಹಾನನ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವವನು ಅಂತನು. ಯೇಸು ಕ್ರಿಸ್ತನ ತಾನು ಬರುವಂತ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನನ್ನು ನೋಡ್ತಾನೆ. ತನ್ನನ್ನು ನೋಡಿ ತಾನು ಹೇಳುವಂತ ಮಾತೇನಂತಂದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವವನು. ಯೇಸು ಕ್ರಿಸ್ತನನ್ನ ತಾನು ನೋಡಿ ಹೇಳುವಂತ ಮಾತು, ದೇವರು ಯಜ್ಞಕ್ಕೆ ನೇಮಿಸಿರುವ ಕುರಿ. ಯಜ್ಞಕ್ಕೆ ನೇಮಿಸಿರುವ ಕುರಿ ಅಂದ್ರೆ ಏನು? ಹಿಂದಿನ ಕಾಲದಲ್ಲಿ ಇಸ್ರಾಯೇಲ್ ಜನಗಳು ಪಸ್ಕ ಹಬ್ಬವನ್ನು ಮಾಡ್ತಾ ಇದ್ರು, ಇವತ್ತು ಸಹ ಅವ್ರು ಮಾಡ್ತಾರೆ. ಆ ಪಸ್ಕ ಹಬ್ಬವನ್ನು ಮಾಡೋದಕ್ಕಿಂತ ಮುಂಚೆ 4 ದಿವಸಕ್ಕೆ ಮೊದಲೇ ಅವರೊಂದು ಕುರಿಯನ್ನ ತಗೊಂಡು ಬಂದು ಮನೆ ಹತ್ರ ಕಟ್ಟಾಕೊಳ್ತಾ ಇದ್ರು. ಅವ್ರ ಪಸ್ಕ ಹಬ್ಬವನ್ನ 14ನೇ ದಿವಸ ಮಾಡಬೇಕು. ಆದ್ರೆ 14ನೇ ದಿವಸ ಅವ್ರ ಪಸ್ಕದ ಕುರಿಯನ್ನು ಕೊಯ್ಯೋದಕ್ಕಿಂತ ಮುಂಚೆ 10ನೇ ದಿವಸವೇ ಅವ್ರ ಪಸ್ಕದ ಕುರಿಯನ್ನು ತಂದು ಮನೆ ಹತ್ರ ಕಟ್ಟಾಕೊಳ್ತಾ ಇದ್ರು. ಒಂದ್ 4 ದಿವಸ ಅದಕ್ಕೆ ಮೇವು ಹಾಕಿ ನೀರು ಹಾಕಿ ಅದನ್ನ ನೋಡ್ಕೊಳ್ತಾ ಇದ್ರು. 14ನೇ ದಿವಸದಲ್ಲಿ ಅದನ್ನ ಕೊಯ್ತಾ ಇದ್ರು. ಆಗ ಆ ಕುರಿನ ಅವ್ರ ಮನೆ ಹತ್ರ ಕಟ್ಟಾಕೊಂಡಿರುವಾಗ ಯಾರಾದ್ರೂ ನೋಡಿ ಏನಕ್ಕೆ ಕುರಿಯಲ್ಲಿ ಕಟ್ಟಾಕೊಂಡಿದ್ರ ಅಂತ ಏನ್ ಮಾಡ್ತಾರೆ? ಯಜ್ಞ ಮಾಡೋದಕ್ಕೆ ಕಟ್ಟಾಕಿದೀವಿ,
ಪಸ್ಕ ಮಾಡ್ಬೇಕಾದ್ರೆ ಕಟ್ಟಾಕಿದೀವಿ ಅಂತ ಹೇಳ್ತಾರೆ. ಹಂಗಾದ್ರೆ ಅರ್ಥ ಏನು? ಅದು ಬಲಿಗೋಸ್ಕರವಾಗಿ ನೇಮಿಸಲ್ಪಟ್ಟಿರುವಂತ ಕುರಿ ಇದೆ ನಮ್ಮ ಮನೆ ಹತ್ರ. ಏನಕ್ಕೋಸ್ಕರ ಇದೆ? ಅದನ್ನ ಕೊಯ್ಯೋದಕ್ಕೆ ಅಂತ ಇಟ್ಟಿದ್ದೀವಿ. ಆಗ ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನ ನೋಡಿ ಯೋಹಾನನ ಹೇಳೋ ಮಾತೇನಂತಂದ್ರೆ, ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿ. ಹಂಗಾದ್ರೆ ಅರ್ಥ ಏನು? ತಾನು ನೇಮಿಸಲ್ಪಟ್ಟಿರುವಂಥದ್ದು ಕೊಯ್ಯಲ್ಪಡೋದಕ್ಕೆ. ಯೇಸು ಕ್ರಿಸ್ತನು ನೇಮಿಸಲ್ಪಟ್ಟಿರುವಂಥದ್ದು ಸಿಲುಬೆಯಲ್ಲಿ ಬಲಿಯಾಗೋದಕ್ಕೆ. ನೀವು ಆತನ ಇವತ್ತು ನಿಮ್ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಆದ್ರೆ ಆತನ ಯಾರು? ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿ. ಮುಂದೆ ತಾನು ಸಿಲುಬೆಯಲ್ಲಿ ಮನುಷ್ಯರೆಲ್ಲರ ಪಾಪಗಳ ನಿಮಿತ್ತವಾಗಿ ಯಜ್ಞದ ಕುರಿಮರಿಯಾಗಿ ತಾನು ಮರಣವನ್ನ ಸಂಧಿಸ್ತಾನೆ. ಅದರ ಮುಖಾಂತರ ಲೋಕದ ಪಾಪವನ್ನ ನಿವಾರಣೆ ಮಾಡ್ತಾನೆ ಅಂತ ಸ್ನಾನಿಕನಾದ ಯೋಹಾನನು ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನ ಕುರಿತಾಗಿ ತಾನು ತಿಳಿಯಪಡಿಸ್ತಾನೆ. ಆಗ ಯೋಹಾನನು ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನ ಮುಂದೆ ಈ ರೀತಿ ಬಲಿ ಆಗ್ತಾರೆ ಅನ್ನೋದನ್ನ ತಾನು ತಿಳಿಯಪಡಿಸ್ತಾ. ಅದು ಮಾತ್ರ ಅಲ್ದರ ಯೇಸು ಕ್ರಿಸ್ತನು ಅವ್ರು ಸೇವೆ ಮಾಡ್ತಾರೆ. ಸೇವೆ ಮಾಡಿ ಎಲ್ಲ ಮುಗಿಸಿ ಕಡೆಗೆ ಬರುವಾಗ ಇನ್ನೇನು ಆತನ ಸೇವೆ ಪೂರ್ಣಗೊಂಡು ನಾನು ಮುಂದೆ ಶಿಲುಬೆ ಮರಣವನ್ನು ಅನುಭವಿಸುವುದಕ್ಕಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಒಂದು ಘಟನೆ ಆಗುತ್ತೆ. ಮಹಾಯಾಜಕರು, ಬೇರೆ ಬೇರೆ ಶಾಸ್ತ್ರಿಗಳು, ಪರಿಸಾರಿಗಳು ಇವರೆಲ್ಲ ಕೂತ್ಕೊಂಡು ಯೇಸು ಕ್ರಿಸ್ತನು ಎಷ್ಟೋ ಅದ್ಭುತಗಳು ಮಾಡ್ತಾ ಇದ್ದಾರೆ, ಎಷ್ಟೋ ಮಹತ್ವಗಳು ಮಾಡ್ತಾ ಇದ್ದಾರೆ, ಎಲ್ಲರೂ ಆತನನ್ನ ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಹಿಂಗೆ ಹೋದ್ರೆ ಸರೋಗಲ್ಲ, ನಾವೇನಾದ್ರೂ ಮಾಡ್ಬೇಕು, ನಾವೇನ್ ಮಾಡೋಣ ಅಂತೆಲ್ಲ ಅವ್ರು ಮಾತಾಡ್ಕೊಳ್ತಾ ಇರುವಾಗ ಮಹಾಯಾಜಕನು ಒಂದ್ ಮಾತು ಹೇಳ್ತಾನೆ. ಏನಂತಂದ್ರೆ, ಯೋಹಾನನ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 51ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದಿಲ್ಲ ಎಂಬುದಾಗಿ ಹೇಳಿದನು. ಅಂದ್ರೆ ಯೇಸು ಕ್ರಿಸ್ತನಿಗೆ ನಾವೇನ್ ಮಾಡೋಣ, ಇದನ್ನ ಎಷ್ಟೋ ಅದ್ಭುತಗಳು ಮಾಡ್ತಾ ಇದ್ದಾರೆ, ಜನಗಳೆಲ್ಲ ಅವರಿಂದ ಹೋಗ್ಬಿಡ್ತಾ ಇದ್ರಲ್ಲ, ನಾವೇನ್ ಮಾಡೋಣ ಅಂತೆಲ್ಲ ಅವ್ರು ಮಾತಾಡ್ತಾ ಇದ್ದಾಗ ಮಹಾಯಾಜಕನು ಒಂದ್ ಮಾತು ಹೇಳ್ತಾನೆ. ತಾನು ಹೇಳೋ ಮಾತೇನಂತಂದ್ರೆ, ಜನವೆಲ್ಲ ನಾಶವಾಗೋದಕ್ಕಿಂತ ಒಬ್ಬನು ಜನಗಳಿಗೋಸ್ಕರ ಸಾಯುವುದು ಒಳ್ಳೆಯದು ಅಂತ ಅವ್ನು ಮಾತು ಹೇಳ್ತಾನೆ. ನಂತರ 51ನೇ ವಾಕ್ಯದಲ್ಲಿ ಏನಿದೆ ಅಂತಂದ್ರೆ, ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ. ಈ ಮಾತನ್ನ ತನಗೆ ತಾನೇ ಹೇಳಲಿಲ್ಲ, ಆದ್ರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ದೇವರ ಪ್ರೇರೇಪಣೆಯಿಂದ ಮಾತಾಡಿ ಯೇಸು ಆ ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಯೇಸು ಕ್ರಿಸ್ತನ ವಿಷಯವಾಗಿ ಏನ್ ಮಾಡೋಣ ಅಂತ ಚರ್ಚೆ ಮಾಡ್ತಾ ಇದ್ದಾಗ ಮಹಾಯಾಜಕನು ದೇವರ ಪ್ರೇರೇಪಣೆಯಿಂದ ಒಂದು ಮಾತು ಹೇಳ್ತಾನೆ. ಜನಗಳೆಲ್ಲ ಸಾಯುವುದಕ್ಕಿಂತಲೂ ಜನಕ್ಕೋಸ್ಕರ ಒಬ್ಬನು ಸಾಯುವುದು ಒಳ್ಳೆಯದು ಅಂತ ಹೇಳ್ತಾನೆ. ಈ ಮಾತನ್ನ ತಾನು ಏನಕ್ಕೆ ಹೇಳ್ದ? ತಾನು ಹೇಳಿಲ್ಲ, ಆದ್ರೆ ದೇವರು ತನ್ನನ್ನ ಪ್ರೇರೇಪಣೆ ಮಾಡಿ ಆ ಮಾತನ್ನ ಹೇಳಿಸಿದ್ರು. ಕಾರಣ, ಆ ವರ್ಷಕ್ಕೆ ತಾನು ಮಹಾಯಾಜಕನಾಗಿದ್ದ, ಮಹಾಯಾಜಕನೇ ಬಲಿಯನ್ನು ಕೊಡುವಂಥದ್ದು. ಆಗ ಮಹಾಯಾಜಕನು ಆ ಮಾತನ್ನ ಹೇಳ್ತಾನೆ, ಯೇಸು ಕ್ರಿಸ್ತನು ಮನುಷ್ಯರೆಲ್ಲರಿಗಾಗಿ ಸಾಯುವುದಕ್ಕಿದ್ದಾನೆ ಅಂತ ಮಹಾಯಾಜಕನು ತಾನು ಘೋಷಣೆ ಮಾಡ್ತಾನೆ ದೇವರ ಪ್ರೇರೇಪಣೆಯಿಂದ. ಆಗ ಮಹಾಯಾಜಕನ ಮುಖಾಂತರವಾಗಿ ದೇವರು ಯೇಸು ಕ್ರಿಸ್ತನ ಇದನ್ನೆಲ್ಲವನ್ನು ಅನುಭವಿಸ್ತಾರೆ ಅನ್ನೋದನ್ನ ತೋರಿಸಿಕೊಟ್ರು. ಕಾಲವು ಬರುವಾಗ ಯೇಸು ಕ್ರಿಸ್ತನು ಅವೆಲ್ಲವನ್ನು ಅನುಭವಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ನನಗಾಗಿ ನಿಮಗಾಗಿ ತಾನು ಮರಣವನ್ನ ಅನುಭವಿಸಿದ್ರು. ಇದು ಅಕಸ್ಮಾತ್ ಆಗಿ ಸಂಭವಿಸಿದಂತ ಘಟನೆ ಅಲ್ಲ. ಅದು ಜಗದುತ್ಪತ್ತಿಗೆ ಮೊದಲೇ ತೀರ್ಮಾನ ಮಾಡಲ್ಪಟ್ಟು ಜಗತ್ತನ್ನು ಉತ್ಪತ್ತಿ ಮಾಡಿದ ನಂತರವೂ ಸಹ ಕಾಲಗಳಲ್ಲಿ ದೇವರದನ್ನ ಹೇಳಿಕೊಂಡೇ ಬಂದ್ರು. ಯೇಸು ಕ್ರಿಸ್ತನು ಹುಟ್ಟಿ ಬಂದ ನಂತರವೂ ಸಹ ಮುಂದೆ ಇದು ತನಗೆ ಸಂಭವಿಸುವುದಕ್ಕಿದೆ ಅನ್ನೋದನ್ನ ದೇವರು ತೋರಿಸಿ ಬಂದ್ರು. ಆತನ ಶಿಲುಬೆಯ ಪಾಡನ್ನು ಅನುಭವಿಸುವುದಕ್ಕಿಂತ ಮುಂಚೆ ಸ್ವಲ್ಪ ಕಾಲಕ್ಕೆ ಮೊದಲು ಸಹ ಮಹಾಯಾಜಕನ ಮುಖಾಂತರವಾಗಿ ಯೇಸು ಕ್ರಿಸ್ತನು ಜನಗಳೆಲ್ಲರಿಗಾಗಿ ಸಾಯ್ತಾನೆ ಅನ್ನೋದನ್ನ ದೇವರು ತೋರಿಸಿಕೊಟ್ರು. ಕಾಲವು ಪರಿಪೂರ್ಣವಾದಾಗ ದೇವರು ಜಗದುತ್ಪತ್ತಿಗೆ ಮೊದಲು ತೀರ್ಮಾನ ಮಾಡಿ ಕಾಲಗಳಲ್ಲಿ ತಿಳಿಸಿದ್ದ ಬಂದಂತ ಕಾರ್ಯವನ್ನ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿದ್ರು. ಯೇಸು ಕ್ರಿಸ್ತನು ಅದನ್ನೇ ಹೇಳಿದ್ದು, ಎಲ್ಲಾ ತೀರಿತು. ಜಗದುತ್ಪತ್ತಿಗೆ ಮೊದಲೇ ನನ್ನ ವಿಷಯದಲ್ಲಿ ಏನ್ ತೀರ್ಮಾನ ಮಾಡಲ್ಪಡ್ತೋ ಅದೆಲ್ಲ ನಾನು ಮಾಡಿ ಮುಗಿಸಿದೆ, ಎಲ್ಲಾ ನೆರವೇರಿತು ಎಂಬುದಾಗಿ ಅವರು ಶಿಲುಬೆಯ ಮೇಲೆ ಹೇಳಿದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣ ಹೊಂದಿ ನಮಗೋಸ್ಕರವಾಗಿ ಎಲ್ಲವನ್ನ ಅವ್ರು ಮಾಡಿ ಮುಗಿಸಿ ನೀವು ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಂಡು ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ಬೇಕಾದ ಎಲ್ಲವನ್ನ ಅವರು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ರು. ಇವತ್ತು ನಾವು ಯೋಚನೆ ಮಾಡಬೇಕಾಗಿರುವಂತ ಒಂದು ಕಾರ್ಯ, ನೀವು ಆ ರಕ್ಷಣೆಯಲ್ಲಿ ನೆರಳಂದು ಜೀವಿಸ್ತಾ ಇದ್ದೇವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ಏನನ್ನ ಮಾಡಿದ್ರು ಅದನ್ನ ನಾವು ಹೊಂದಿಕೊಂಡು ಅದರಲ್ಲಿ ಜೀವಿಸ್ತಾ ಇದ್ದೇವಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ರಕ್ಷಣೆಯನ್ನ ಸಂಪಾದಿಸಿ ಇಟ್ಟಿದ್ದಾರೆ. ಇವತ್ತು ನಾವು ಆ ರಕ್ಷಣೆಯನ್ನು ಅಂಗೀಕರಿಸದೆ ಹೋಗುವಂಥದ್ದು ನಮ್ಮ ಕೈಯಲ್ಲಿದೆ.
ನಾನು ಪಾಪಿ, ನನ್ನ ಪಾಪದ ನಿಮಿತ್ತ ನಾನು ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ನಾನು ಪಾತ್ರನಾಗಿದ್ದೇನೆ. ಆದರೆ ಯೇಸು ಕ್ರಿಸ್ತನು ನನ್ನ ಬದಲಾಗಿ ಶಿಲುಬೆಯಲ್ಲಿ ತಾನು ಮರಣವನ್ನ ತಾನು ಅನುಭವಿಸಿದ. ಆತನ ಮುಖಾಂತರ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನಾನು ದೇವರ ಕೃಪೆಗೆ ಪಾತ್ರನಾಗಿ ದೇವರ ರಾಜ್ಯ ಸೇರೋದಕ್ಕೆ ನನಗೆ ಅವಕಾಶ ಆಗುತ್ತೆ ಅನ್ನೋದನ್ನು ನಂಬಿ ನಮ್ಮ ಪಾಪಗಳಿಂದ ನಾವು ಮನತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವುದಾದರೆ ಅದರ ಮುಖಾಂತರವಾಗಿ ನಾವು ಆ ರಕ್ಷಣೆಯಲ್ಲಿ ಪಾಲನೆ ಹೊಂದಿ ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಇರುತ್ತೇವೆ. ಆದರೆ ದೇವರು ಏರ್ಪಡಿಸಿಕೊಟ್ಟಿರುವಂತಹ ಈ ಕೃಪಾ ಅವಕಾಶವನ್ನ ನಾವು ಬಳಸಿಕೊಳ್ಳದೆ ಆತನಲ್ಲಿ ವಿಶ್ವಾಸ ಇಡದೆ ನಮ್ಮ ಪಾಪದಲ್ಲಿಯೇ ನಾವು ಮುಂದುವರೆದು ನಮ್ಗೆ ಇಷ್ಟ ಬಂದ ಹಾಗೆ ನಾವು ಬದುಕಿ ಹೋಗ್ತೀವಿ ಅಂತಂದ್ರೆ ದೇವರ ಕೋಪದಲ್ಲಿಯೇ ನಾವು ಕೊನೆಗೊಂಡು ಮುಂದೆ ನಿತ್ಯ ನಾಶನಕ್ಕೆ ಅಗ್ನಿ ನರಕಕ್ಕೆ ಗುರಿಯಾಗಿ ಯುಗ ಯುಗಾಂತರಗಳಲ್ಲಿ ಬಾಧೆ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಅದರಿಂದ ತಪ್ಪಿಸಬೇಕಂತಲೇ ಯೇಸು ಕ್ರಿಸ್ತನ ಮಧ್ಯಕ್ಕೆ ಬಂದು ನಮ್ಮನ್ನ ಅದರಿಂದ ಬಿಡಿಸಿದನು. ಅರೆ ಇವತ್ತು ನಾವು ಯಾವ ತರ ಜೀವಿಸ್ತಾ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ನಮಗಾಗಿ ಉಂಟು ಮಾಡಿರುವಂತಹ ಪಾಪ ಪರಿಹಾರದಲ್ಲಿ ರಕ್ಷಣೆಯಲ್ಲಿ ನಾವು ದೃಢವಾಗಿ ನೆಲೆನಿಂತು ಜೀವಿಸಿ ಜೀವವನ್ನು ಆತನ ಮುಖಾಂತರವಾಗಿ ನಾವು ಹೊಂದಿಕೊಳ್ಳುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತಾವು ಪಾಡನ್ನು ಅನುಭವಿಸ್ತಾ ಇರುವಂತಹ ಸಮಯದಲ್ಲಿ ಕಳ್ಳರಿರ್ತಾರೆ. ಬಲಗಡೆಯಲ್ಲಿ ಒಬ್ಬ, ಎಡಗಡೆಯಲ್ಲಿ ಒಬ್ಬ. ಒಬ್ಬನೇನ್ ಮಾಡ್ತಾನೆ, ಆತನನ್ನು ದೂಷಿಸ್ತಾನೆ. ಯೇಸುವೆ, ನೀನ್ ದೇವರ ಕುಮಾರನಾಗಿದ್ರೆ, ನೀನ್ ಮೆಸ್ಸಿಯನಾಗಿದ್ರೆ, ನೀನ್ ಕ್ರಿಸ್ತನಾಗಿದ್ರೆ ನೀನ್ ಇಳಿದು ಬಾ, ನಮ್ಮನ್ನ ಇಳಿಸು, ನಮ್ಮನ್ನ ಈ ದಂಡದಾಗಿ ತಪ್ಪಿಸು ಅಂತ ಸವಾಲಾಗ್ತಾನೆ. ಆದ್ರೆ ಇನ್ನೊಬ್ಬ ಎತ್ಕೊಂಡು ಏನ್ ಮಾಡ್ತಾನೆ, ಅವನನ್ನು ಬೈತಾನೆ. ನೀನು ಇಂಥ ಒಂದು ಶಿಕ್ಷೆಯಲ್ಲಿ ಇರುವಾಗಲೂ ಸಹ ದೇವರಿಗೆ ಭಯ ಪಡೋದಿಲ್ವಾ? ನಾವು ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆ ನಮ್ಗೆ ಆಗ್ತಾ ಇದೆ. ಆದ್ರೆ ಆತನು ಆತರ ಅದೇನು ಸಹ ಮಾಡಿಲ್ಲ. ಯೇಸುವೆ, ನಿನ್ನ ರಾಜ್ಯದೊಟ್ಟಿಗೆ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ತಾನೆ. ಆಗ ಒಬ್ಬನೇನ್ ಮಾಡ್ತಾ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇರಲಿಲ್ಲ. ನೀನ್ ದೇವರ ಕುಮಾರನಾಗಿದ್ರೆ, ನೀನ್ ಕ್ರಿಸ್ತನಾಗಿದ್ರೆ, ಮೆಸ್ಸಿಯನಾಗಿದ್ರೆ ಇಳಿದು ಬಾ, ನನ್ನನ್ನು ಇಳಿಸು, ಆವಾಗ ನಾನು ನಂಬ್ತೀನಿ ಅಂತಂದ. ಆದ್ರೆ ಇನ್ನೊಬ್ಬ ಏನ್ ಮಾಡ್ದ ಅಂತಂತಂದ್ರೆ, ನಾನ್ ಪಾಪಿ, ದೇವರೇ ನಂಗೆ ಕ್ಷಮಿಸು ಅಂತ ಹೇಳಿ, ನಿನ್ ದೇವರ ಕುಮಾರನು, ನಿನ್ನಲ್ಲಿ ಪಾಪ ಏನಿಲ್ಲ, ನೀನ್ ತಿರುಗಿ ಮರಣ ಹೊಂದಿ ಮರಣವನ್ನು ಜಯಿಸಿ ರಾಜನಾಗಿ ಬರ್ತೀಯಾ, ನೀನೇ ಮೆಸ್ಸಿಯ, ನೀನೇ ರಾಜನು, ನೀನೇ ಕರ್ತನು, ನನ್ನನ್ನು ಅವಾಗ ನೆನೆಸ್ಕೊ ಅಂತ ಹೇಳ್ತಾನೆ. ಆದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನ್ ತನಗೆ ಹೇಳುವಂತ ಮಾತು, ಇನ್ನೊಬ್ಬನಿಗೆ ತನ್ನನ್ನು ದೂಷಿಸಿದವನಿಗೆ ಅವ್ರು ಏನು ಉತ್ತರ ಕೊಡ್ಲಿಲ್ಲ. ಇವತ್ತು ನಾವು ದೇವರನ್ನ ಬೈಕೊಂಡು ಆಡ್ಕೊಂಡು ಓಡಾಡೋದ್ರೆ ದೇವ್ರು ನಮಗೇನು ಉತ್ತರ ಕೊಡಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ಕ್ರಿಯೆಗಳ ನಿಮಿತ್ತ ನಮಗೆ ನಾಶನ ಬರುತ್ತೆ. ಆದ್ರೆ ಯಾರ ಆತನಲ್ಲಿ ನಂಬಿಕೆ ಇಟ್ಟು ನನ್ನನ್ನು ನೆನೆಸಿಕೋ ಸ್ವಾಮಿ ಅಂತ ಹೇಳಿದ್ನ ಅವರಿಗೆ ಅವ್ರು ಉತ್ತರ ಕೊಟ್ಟರು. ಅವ್ರು ಹೇಳಿದ ಮಾತು, ಈ ದಿವಸ ನೀನ್ ನನ್ನ ಸಂಗಡ ಪರದೇಶನಲ್ಲಿರುವಿ. ಇವತ್ತು ನನಗೂ ನಿಮಗೂ ಸಹ ಅದೇ ಅವಕಾಶ ಇದೆ. ಆ ಇಬ್ಬರು ಕಳ್ಳರಿಗಿದ್ದಂತ ಅವಕಾಶ ನಮಗೂ ಸಹ ಇವತ್ತಿದೆ. ಅದು ಇಬ್ಬರಿಗೂ ಒಂದೇ ಅವಕಾಶ ಇತ್ತು. ಆತನಲ್ಲಿ ವಿಶ್ವಾಸ ಇಟ್ಟು ಆತನ ದೇವರ ಕುಮಾರನೆಂಬುದಾಗಿ ನಂಬಿ ತಾವು ಪಾಪಿಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳೋದಕ್ಕೆ ಇಬ್ಬರಿಗೂ ಅವಕಾಶ ಇತ್ತು. ಆದ್ರೆ ಒಬ್ಬ ಆತನನ್ನ ನಂಬದವನಾಗಿ ತಿರಸ್ಕಾರ ಮಾಡ್ದ. ನೀನ್ ಹೇಳಿದಪ್ಪ ನೋಡೋಣ, ನನ್ನ ನೆನೆಸು ನೋಡೋಣ. ಆದ್ರೆ ಇನ್ನೊಬ್ಬ, ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಆದ್ರೆ ನೀನ್ ಅಂತವನಲ್ಲ, ನಿನ್ನ ರಾತ್ರಿಯಿಂದ ಬರುವಾಗ ನನ್ನ ನೆನೆಸಿಕೊ ಅಂತ ಹೇಳ್ದ. ಅವನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟ, ಆತನ ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡ, ಮೆಸ್ಸಿ ಎಂಬುದಾಗಿ ಒಪ್ಪಿಕೊಂಡ. ಆ ಹೊತ್ತು ಆ ದಿನವೇ ಅವನು ಪರದೇಶ ಹೋಗೋದಕ್ಕೆ ಅವಕಾಶವನ್ನು ಪಡೆದುಕೊಂಡ. ನನಗೂ ನಿಮಗೂ ಅದೇ ಅವಕಾಶ ಇವತ್ತು ಸಹ ಇದೆ. ಇವತ್ತು ಯೇಸು ಕ್ರಿಸ್ತನನ್ನ ನೀವು ನಂಬದೆ ಆತನನ್ನ ತಿರಸ್ಕಾರ ಮಾಡಿ ದೂಷಿಸಿ ಆತನನ್ನ ಬಿಟ್ಟು ಅಗಲುತ್ತೀರಾ? ಅಥವಾ ಯೇಸುವೆ, ನನ್ನ ಪಾಪಿ, ನನ್ನ ಪಾಪಗಳನ್ನ ಕ್ಷಮಿಸು, ನನಗಾಗಿ ನೀನು ಬಲಿಯಾದೆ ಸ್ವಾಮಿ, ನನ್ನನ್ನು ನೆನೆಸಿಕೋ ಅಂತ ಹೇಳ್ತೀರಾ? ಅದು ನಿಮ್ಮ ಕೈಯಲ್ಲಿದೆ. ಅದನ್ನು ದೂಷಿಸಿ ಮನಸ್ಸಿಗೆ ಬಂದ ಹಾಗೆ ನಡೆಯುವಂತವರು ನಾಶನಕ್ಕೆ ಗುರಿಯಾಗ್ತಾರೆ. ಆದರೆ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅದನ್ನ ಮನತಿರುಗಿ ಅದರ ಮುಖಾಂತರವಾಗಿ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವಂತವರು ನಿತ್ಯ ಜೀವವನ್ನು ಪಡೆದುಕೊಳ್ತಾರೆ. ನಾನು ನೀವಿವತ್ತು ಏನಾಗ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ಸರಿ ಏನಾಗುತ್ತೆ ಅಂತಂದ್ರೆ, ಒಂದು ಯಜಮಾನ ಇರ್ತಾನೆ. ಆ ಯಜಮಾನನ ಹತ್ರ ಒಂದು 10 ಜನ ಕೆಲಸದವ್ರು ಇರ್ತಾರೆ. ಆ ಯಜಮಾನ ಏನ್ ಮಾಡ್ತಾನೆ, ಆ ಕೆಲಸದವ್ರಿಗೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಉಪಕರಣಗಳು, ಇವಾಗ ಮನೆ ಕಟ್ಟಬೇಕಂತಂದ್ರೆ ಏನ್ ಬೇಕು, ಕರ್ಣೆ ಬೇಕು, ಚನ್ಕೆ ಬೇಕು, ಬಾಂಡ್ಲಿ ಬೇಕು, ಮತ್ತೊಂದು ಸಾಮಾನೆಲ್ಲ ಬೇಕು. ಈ ತರ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಅದರದ್ದೇ ಆದ ಸಾಮಾನುಗಳು ಬೇಕಾಗುತ್ತೆ. ಈ ಯಜಮಾನ ಒಂದು 10 ಜನ ಕೆಲಸದವ್ರು ಇಟ್ಕೊಂಡಿರ್ತಾನೆ. ಅವ್ರೆಲ್ಲರಿಗೂ ಒಂದೊಂದು ಸೆಟ್ ಸಾಮಾನು ಕೊಟ್ಟಿರ್ತಾನೆ ಅವ್ರು ಮಾಡೋಂಥ ಕೆಲಸಗಳಿಗೆ. ಆದ್ರೆ ಈ ಕೆಲಸ ಮಾಡೋಂಥವ್ರಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಪಾತ್ರೆಗಳನ್ನ ಮಾರ್ಕೊಂಡ್ಬಿಡ್ತಾರೆ. ಕೆಲಸ ಮಾಡಿ ಮುಗಿಸ್ಬಿಟ್ಟು ಬರೋವಾಗ ಆ ಸಾಮಾನ ಮಾರ್ಕೊಂಡ್ಬಿಡೋ ಬೇರೆಯವ್ರಿಗೆ ದುಡ್ಡಿಗೆ. ಆಮೇಲೆ ಹಂಗೆ ಮನೆಗೆ ಹೋಗ್ಬಿಡೋದು. ಹಿಂಗಾಗಿ ಏನಾಗುತ್ತೆ, ಪಾತ್ರೆಗಳು ಆವಾಗ ಕಡಿಮೆ ಆಗ್ತಾ ಇರುತ್ತೆ. ಯಜಮಾನ ಏನ್ ಮಾಡಿರ್ತಾನೆ, ಎಲ್ಲಾ ಕೆಲಸದವ್ರಿಗೆ 10 ಜನ ಕೆಲಸದವರಿಗೆ ಬೇಕಾಗಿರೋಷ್ಟು ಸಾಮಾನುಗಳನ್ನ ತಕ್ಕೊಟ್ಟಿರ್ತಾನೆ. ದಿನಗಳು ಹೋಗ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ. ಈ ಯಜಮಾನನಿಗೆ ಏನಂದಿದ್ದಾರೆ, ಕಮ್ಮಿ ಆಗ್ತಲ್ಲ ಸಾಮಾನು,
ಏನ್ ನಡೀತಾ ಇದೆ, ಎಲ್ಲೋಗುತ್ತೆ ಸಾಮಾನು ಅಂತ ಹೇಳಿ ಕೊನೆಗೆ ಅವನು ಯೋಚನೆ ಮಾಡ್ತಾನೆ, ಇವರೆಲ್ಲ ಯಾರೋ ಬೇಕು ಅಂತ ಸಾಮಾನ್ಯ ಬೇರೆಯವ್ರು ಮಾರ್ಕೊಂಡ್ಬಿಟ್ಟು ಆಮೇಲೆ ನಾನು ಮತ್ತೆ ಮತ್ತೆ ಹೊಸ್ದಾಗಿ ತಗೊಳ್ಳೋ ತರ ಮಾಡ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾನೆ. ಏನಂತಂದ್ರೆ, ಇನ್ಮೇಲೆ ಪ್ರತಿಯೊಬ್ರು ಬೆಳಿಗ್ಗೆ ಕೆಲ್ಸಕ್ಕೆ ಬಂದಾಗ ಅವ್ರ ಸಾಮಾನು ಎಲ್ಲ ಅವ್ರು ತಗೊಂಡು ಹೋಗ್ಬೇಕು. ಮತ್ತೆ ಸಾಯಂಕಾಲ ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಎಲ್ರು ಕೂಡ ಬಂದು ಅವರ ಸಾಮಾನು ಒಪ್ಪಿಸ್ಬಿಟ್ಟು ಲೆಕ್ಕ ಇಟ್ಬಿಟ್ಟು ಹೋಗ್ಬೇಕು. 10 ಜನ ಇದ್ದೀರಾ, 10 ಜನಕ್ಕೂ ಒಂದೊಂದು ಸೆಟ್ ಕೊಟ್ಟಿರ್ತೀನಿ ಸಾಮಾನುಗಳು. ನೀವು 10 ಜನನೇ ಬಂದು ನಿಮ್ಮ ಸಾಮಾನುಗಳನ್ನ ಅಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟು ಹೋಗ್ಬೇಕು. ಯಾರು ಲೆಕ್ಕ ಕೊಡಲ್ವೋ ಅವ್ರನ್ನ ನಾನು ಹಿಡ್ಕೊಳ್ತೀನಿ. ಅವಾಗ ಗೊತ್ತಾಗ್ಬಿಡುತ್ತೆ ಯಾರು ಮಾರ್ಕೊಂತ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ. ಆಯ್ತಂತ ಅವರೆಲ್ಲ ಏನ್ ಮಾಡ್ತಾರೆ, 10 ಜನ ಕೆಲ್ಸಗಳು ಹೋಗ್ತಾ ಇರ್ತಾರೆ. ಸಾಯಂಕಾಲ ಬಂದು ಸಾಮಾನೆಲ್ಲ ಅಲ್ಲಿ ಇಟ್ಬಿಟ್ಟು ನಮ್ಮ ಸಾಮಾನೆಲ್ಲ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟು 10 ಜನನೂ ಹೋಗ್ತಾ ಇರ್ತಾರೆ. ಹಿಂಗೆ ಇರುವಾಗ ಏನಾಗುತ್ತೆ, ಒಂದ್ ದಿವಸ ಎಲ್ಲರೂ ಕೆಲಸ ಮಾಡಿ ಮುಗಿಸಿ ಬರ್ತಾರೆ, ಸಾಮಾನೆಲ್ಲ ಒಂದ್ ಕಡೆ ಜೋಡಿಸಿರ್ತಾರೆ. ಯಜಮಾನ ಏನ್ ಮಾಡ್ತಾನೆ, ಅವ್ನ ಜೊತೆ ಇರೋಂಥ ಕೆಲಸ ಹೇಳ್ತಾನೆ, ಲೆಕ್ಕ ಹಾಕುವಾಗ ಎಲ್ಲ ಸಾಮಾನು ಕರೆಕ್ಟ್ ಆಗಿದೆಯಾ ಅಂತ. ಅವನಾಗ ಏನ್ ಮಾಡ್ತಾನೆ, ಎಲ್ಲ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕ್ಬಿಟ್ಟು ಬಂದ್ಬಿಟ್ಟು, ಸ್ವಾಮಿ 9 ಸಾಮಾನು ಮಾತ್ರ ಇದೆ, 1 ಸಾಮಾನು ಇಲ್ಲ ಅಂತ ಹೇಳ್ತಾನೆ. ಈ ಯಜಮಾನಿಗೆ ಏನ್ ಮಾಡುತ್ತೆ, ಕೆಟ್ಟ ಕೋಪ ಬರುತ್ತೆ. ಕೆಟ್ಟ ಕೋಪ ಬಂದ್ಬಿಟ್ಟು, ನಾನು ಎಷ್ಟು ಸಲ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಯಾವನ ಒಬ್ಬ ಸಾಮಾನುಗಳು ಮಾರ್ಕೊಂತಾನೆ, ಅವನೇ ನನಗೆ ನಷ್ಟ ಮಾಡ್ತಾವನೆ. ಇವತ್ತು ಯಾವ ಸಾಮಾನು ಮಾರ್ಕೊಂತಾರ ಗೊತ್ತಾಗ್ಬಿಡ್ಬೇಕು. ಯಾರೋ ಸಾಮಾನು ಮಾರಿದ್ದೀನಿ ಮಧ್ಯಾಹ್ನದಲ್ಲಿ, ಮುಂದೆ ಬನ್ನಿ ಅಂತ ಹೇಳ್ತಾನೆ. ಯಾರು ಮುಂದೆ ಬರಲ್ಲ. ಸುಮಾರು ಸಲ ಬೈತಾನೆ, ಗದರಿಸ್ತಾನೆ, ಎಚ್ಚರಿಸ್ತಾನೆ. ಯಾರಾದ್ರು ಸಾಮಾನು ಮಾರ್ಕೊಂಡವ್ರು ಮುಂದೆ ಬನ್ನಿ, ಇಲ್ಲ ಅಂತಂದ್ರೆ ಆಮೇಲೆ ಗೊತ್ತಾದ್ರೆ ನಾನು ಸುಮ್ಮನೆ ಇರಲ್ಲ ಅದೆಲ್ಲ ಎಚ್ಚರಿಸ್ತಾನೆ. ಎಷ್ಟು ಹೇಳಿದ್ರು ಕೂಡ ಯಾರು ಮುಂದೆ ಬರಲ್ಲ, ನಾನೇ ಸಾಮಾನು ಮಾರ್ಕೊಂಡಿರೋದು ಅಂತ ಅಂದ್ಬಿಟ್ಟು. ಕೊನೆಗೆ ಏನ್ ಮಾಡ್ತಾನೆ, ಗನ್ ತೆಗಿತಾನೆ. ಗನ್ ತೆಗೆದ್ಬಿಟ್ಟು, ನೋಡಿ ಯಾರು ಸಾಮಾನು ಮಾರ್ಕೊಂಡಿದ್ದೀರಾ, ಕದ್ದಿದ್ದೀರಾ ಹೇಳ್ಬಿಟ್ರೆ ಸರಿ, ಆದ್ರೆ ನೀವು ಯಾರು ಹೇಳ್ತಾ ಇಲ್ಲ. ಆಗ ನಾನು ಒಂದು ಕೆಲಸ ಮಾಡ್ತೇನೆ, ನಿಮ್ಮ 10 ಜನಗಳನ್ನ ಸಾಯಿಸ್ಬಿಡ್ತೇನೆ. ನೀವು ಒಬ್ರು ಬದುಕಿರೋದು ಬೇಡ, ನಿಮ್ಮನ್ನೆಲ್ಲರೂ ಸಾಯಿಸ್ಬಿಡ್ತೇನೆ. ಯಾರು ಮಾಡಿದ್ರೆ ತಪ್ಪು ಮುಂದೆ ಬಂದ್ಬಿಟ್ರೆ ಸರಿ, ಬಂದಿಲ್ಲ ಅಂದ್ರೆ 10 ಜನ ಸಾಯ್ಬೇಕಾಗತ್ತೆ. ಇದ್ರಲ್ಲಿ ಯಾರೋ ಒಬ್ರು ಮಾರ್ಕೊಂಡಿರ್ತ ಸಾಮಾನು, ನೀನು ಸತ್ತೋಗ್ತೀಯ, 2 ಸತ್ತೋಗ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಏನ್ ಮಾಡ್ತಾನೆ, 10 ಎಣಿಸ್ತೀನಿ. 10 ಎಣಿಸಲ್ಲಿ ಯಾವ ಸಾಮಾನು ಕದ್ಕೊಂಡಿದ್ದಾನೆ ಮುಂದೆ ಬಂದ್ರೆ ಸರಿ, ಇಲ್ಲಾಂದ್ರೆ 10 ಜನಗಳು ಸಾಯಿಸ್ತೀನಿ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, 1 ಅಂತ ಎಣಿಸ್ತಾನೆ, 2 ಎಣಿಸ್ತಾನೆ, 3 ಎಣಿಸ್ತಾನೆ, ಒಬ್ರು ಮುಂದೆ ಬರಲ್ಲ. 4, 5, 6 ಎಣಿಸ್ತಾನೆ, ಒಬ್ರು ಮುಂದೆ ಬರಲ್ಲ. ಕೊನೆಗೆ 7, 8, 9 ಅಂತಾನೆ, ಅಷ್ಟು ಎಣಿಸೋವರೆಗೂ ಒಬ್ರು ಕೂಡ ಬರಲ್ಲ. ಕೊನೆಗೆ ನೀನು 10 ಎಣ್ಬೇಕು ಅನ್ನೋಷ್ಟರಲ್ಲಿ ಒಬ್ಬ ಮುಂದೆ ಬರ್ತಾನೆ. ಒಬ್ಬ ಮುಂದೆ ಬಂದಿದ ತಕ್ಷಣ ಇವನೇನ್ ಮಾಡ್ತಾನೆ, ನೀನೇ ಕಳ್ಳ, ಸಾಮಾನುಗಳೆಲ್ಲ ಕದ್ದು ಎಲ್ಲ ಮಾರ್ಕೊಂಡು ನನ್ನ ನಷ್ಟ ಮಾಡಿರೋಂಥದ್ದು, ನೀನಂತ ಕಳ್ಳ ಕೆಲಸ ಇರಬಾರ್ದು ಅಂತ ಗಂಟಲು ಹಂಗೆ ಡಿಸ್ಕಿ ಅನ್ಸುತ್ತೆ ಮಾಡ್ಬಿಡ್ತಾನೆ. ಅವನು ಹಂಗೆ ಗುಂಡ್ಬಿದ್ದು ಹಂಗೆ ಸದೋಗ್ಬಿಡ್ತಾನೆ. ಆಮೇಲೆ ಮಿಕ್ಕಿದ 9 ಜನಗಳೆಲ್ಲ ಅವ್ನು ಎತ್ಕೊಂಡು ಹೋಗಿ ಹಳ್ಳ ತೋಡಿ ಅವ್ನು ಸಮಾಧಿ ಮಾಡಿ ಚೆನ್ನಾಗಿ ಬೈದು ಉಗಿದು ಬರ್ತಾರೆ. ಎಲ್ಲ ಕಳ್ಳ, ಎಲ್ಲ ದ್ರೋಹಿ, ಯಾಕೋ ಇಂಥ ಕೆಲಸ ಮಾಡಿದೆ, ಯಾಕೆ ಹಿಂಗೆ ಸಾಯ್ಬೇಕಾಯ್ತು, ನೀನು ಸಾಮಾನು ತಗೊಂಡು ಮಾರ್ಕೊಂಡು ಇವತ್ತು ಹಿಂಗೆ ಸಾಯ್ಬೇಕಾದ ಪರಿಸ್ಥಿತಿ ಬಂತು, ಯಾಕೆ ಬೇಕಾಯ್ತು ಬದುಕು ನಿನಗೆ ಅಂತ ಅವನ್ನ ಚೆನ್ನಾಗಿ ಬೈಕೊಂಡು ಮಣ್ಣು ಮಾಡಿ ಅಲ್ಲಿಂದ ಬರ್ತಾರೆ. ಆಮೇಲೆ ಏನಾಗುತ್ತೆ, ಮುಂದಿನ ದಿವಸ ಸಾಮಾನುಗಳೆಲ್ಲ ತಗೊಂಡೋಗ್ಬೇಕು ಕೆಲಸಕ್ಕೆ ಅಂತ ನೋಡ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ, 9 ಜನ ಬರ್ತಾರೆ, 9 ಜನ ಅವ್ರ ಸಾಮಾನೆಲ್ಲ ತಗೊಂಡೋಗ್ತಾರೆ. ಆದ್ರೆ ನೋಡಿದ್ರೆ ಇನ್ನೊಂದು ಸಾಮಾನು ಅಲ್ಲೇ ಇರುತ್ತೆ. ಇವಾಗ ಏನಿದು, ಒಂದು ಸಾಮಾನು ಹಂಗೆ ಉಳಿದಿದೆಯಲ್ಲ ಅಂತ ಅನ್ಬಿಟ್ಟು ಮತ್ತೆ ಆಮೇಲೆ ಯಜಮಾನಿಗೆ ಹೇಳ್ತಾರೆ, ಯಜಮಾನ್ರೆ ಇಲ್ಲಿ 9 ಸಾಮಾನು ನೆನ್ನೆ ಒಂದು ಕಮ್ಮಿ ಇತ್ತಲ್ಲ, ಇವಾಗ ಒಂದು ಹಂಗೆ ಉಳ್ಕೊಂಡೈತೆ ಅಂತ ಹೇಳ್ತಾರೆ. ಆಮೇಲೆ ಯಜಮಾನ ಏನ್ ಮಾಡ್ತಾನೆ, ಅವನು ನನ್ನ ಲೆಕ್ಕ ಹಾಕಿದ್ದಲ್ಲ, ಅವ್ನು ಕರೀತಾರೆ, ಲೆಕ್ಕ ಹಾಕೋ ಏನ್ ಸಾಮಾನು ಅದು, ಏನೋ ಒಂದು ಉಳ್ಕೊಂಡೈತೆ ಅಂತ ನೋಡೋ ಕರೆಕ್ಟಾಗಿ ಏನೋ ಒಂದಂತ. ಆಮೇಲೆಲ್ಲ ನೋಡಿ ಮಾಡಿ ಎಲ್ಲ ಮಾಡಿದ್ರೆ ಏನ್ ವಿಷಯ ಅಂತಂತಂದ್ರೆ, ಅಲ್ಲಿ ಯಾರು ಸಾಮಾನು ಕದ್ಕೊಂಡಿಲ್ಲ, 10 ಸಾಮಾನುಗಳೆಲ್ಲ ಅಲ್ಲೇ ಇದೆ. ವಿಷಯ ಏನಂತಂದ್ರೆ, ಇವ್ನು ಲೆಕ್ಕ ಹಾಕಿರೋನು ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ. ಇವನೇನ್ ಮಾಡೋಣ, 10 ಅಂತ ಲೆಕ್ಕ ಹಾಕೋ 9 ಲೆಕ್ಕ ಹಾಕೊಂಡ್ಬಿಟ್ಟಿದ್ದಾನೆ. ಒಂದ್ ಕಡೆ ಹಾಕ್ಬಿಟ್ಟೈತೆ, ಯಾರೋ ಎತ್ಕೊಂಡ್ಬಿಟ್ಟಾನೆ, ಮಾರ್ಬಿಟ್ಟಾನೆ ಅಂತ ಬಂದು ಹೇಳ್ಬಿಟ್ಟಾನೆ. ಆದ್ರೆ ವಾಸ್ತವ ಏನಂದ್ರೆ 10 ಅಲ್ಲೇ ಐತೆ, ಆದ್ರೆ ಇವ್ನು ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ. ಆದ್ರೆ 9 ಐತೆ, ಯಾರೋ ಒಬ್ಬನ್ ಮಾರ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಅಂತ ಅನ್ಬಿಟ್ಟು ಈ ಯಜಮಾನಿಗೆ ಫುಲ್ ಟೆನ್ಷನ್ ಆಗ್ಬಿಡ್ತು. ಯಾರು ಒಪ್ಕೊಂತ ಇಲ್ಲ, ಅಲ್ಲಿ ಯಾರು ಎತ್ಕೊಂಡೇ ಇಲ್ಲ, ಯಾರು ಒಪ್ಕೊಂತಾರೆ ನಾನು ಎತ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆವಾಗ ಎಷ್ಟೇ ಹೇಳಿದ್ರು ಅವ್ರು ಹೇಳಿದ ಮತ್ತೆ ಕೇಳಿಲ್ಲ. ಕೊನೆಗೆ ಫುಲ್ ಕೋಪ ಬಂದು ಗನ್ ತೆಗೆದ್ಬಿಟ್ಟ, 10 ಜನನೇ ಸಾಯಿಸ್ತೀನಿ ಇವಾಗ, ನನಗೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಮುಂದೆ ಬರ್ಬೇಕಂತ. ಇಲ್ಲಿ ಏನಾಗುತ್ತಂದ್ರೆ ವಾಸ್ತವ 9 ಎಣ್ಸೋ ಒಬ್ರು ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಯಾರು ಮಾಡಿಲ್ಲ. ಆದ್ರೆ 10 ಎಣ್ಸೋಷ್ಟೆಲ್ಲ ಒಬ್ಬ ಮುಂದೆ ಬರ್ತಾನೆ. ಅವನು ಯಾಕೆ ಮುಂದೆ ಬರ್ತಾನೆ ಅಂತಂದ್ರೆ, ಅವನು ಕದ್ದಿದ್ದೀನಿ ಅನ್ನೋದಕ್ಕೋಸ್ಕರ ಅಲ್ಲ. ಈಗಲೂ ನಾನು ಮುಂದೆ ಬಂದಿಲ್ಲ ಅಂತಂದ್ರೆ, ಇವು ಒಂದ್ ವೇಳೆ ನಾನು ಮುಂದೆ ಬಂದ್ರೆ ನಾನೊಬ್ಬ ಸಾಯ್ತೀನಿ. ನಾನು ಕದ್ದಿಲ್ಲ, ನಾನು ತಪ್ಪು ಮಾಡಿಲ್ಲ,
ಆದ್ರೆ ಮುಂದೆ ಬಂದ್ರೆ ನಾನೊಬ್ಬ ಸಾಯ್ತೀನಿ. ನಾನು ಮುಂದೆ ಹೋಗಿಲ್ಲ ಅಂತಂದ್ರೆ ಎಲ್ಲರೂ ಸಾಯ್ತಾರೆ. ಆಗ ನಾನು ಮುಂದೆ ಹೋಗ್ತೀರಾ, ನಾನು ಸತ್ತು ಎಲ್ಲರೂ ಸಾಯೋ ಬದಲು ನಾನು ಮುಂದೆ ಹೋಗಿ ನಾನೊಬ್ಬ ಸತ್ತು ಹೋಗ್ತೀನಿ, ತಪ್ಪು ಮಾಡಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ, ಇವರೆಲ್ಲ ಉಳ್ಕೊಳ್ಳಿ ಅಂತ ಅವನೇ ಮುಂದೆ ಬಂದು ಸತ್ತು ಹೋಗ್ತಾನೆ. ಆದ್ರೆ ಆಮೇಲೆ ಈ ವಿಷಯ ಯಜಮಾನನಿಗೆ, ಎಣಿಸಿದವನಿಗೆ, ಬೇರೆ ಕೆಲಸದವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಓಡಿ ಸಮಾಧಿ ಹತ್ರ ಹೋಗಿ ಬೀಳ್ತಾರೆ. ಅಯ್ಯೋ ನನ್ನ ಸ್ನೇಹಿತ, ಅಯ್ಯೋ ನನ್ನ ಜೊತೆ ಕೆಲಸದಾರ, ಅಯ್ಯೋ ನನ್ನ ಪ್ರಿಯನೇ, ನೀನ್ ತಪ್ಪು ಮಾಡಿಲ್ಲ, ನೀನ್ ಮೋಸ ಮಾಡಿಲ್ಲ, ನೀನ್ ಕದ್ಕೊಂಡಿಲ್ಲ, ನೀನ್ ಅನ್ಯಾಯ ಮಾಡಿಲ್ಲ, ನಮಗೋಸ್ಕರ ಸತ್ತೋದಿಯಲ್ಲ, ನಮಗೋಸ್ಕರ ಸತ್ತೋದಿಯಲ್ಲ, ನಿನ್ ಮುಂದೆ ಬಂದಿಲ್ಲ ಅಂತಂದ್ರೆ ನಮ್ಮನ್ನು ಸಾಯಿಸಿದವರು. ಆದ್ರೆ ನೀನ್ ಸತ್ರು ನಾವು ಬದುಕ್ಬೇಕಂತ ನಿನ್ ಮುಂದೆ ಬಂದು ಸತ್ತೋದಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂತಂದ್ರು ನಾನ್ ತಪ್ಪು ಮಾಡಿದೀನಿ ಅನ್ನೋ ತರ ಮುಂದೆ ಬಂದು ಸತ್ತೋದಲ್ಲ. ನೀನ್ ಪ್ರಾಣ ಕೊಟ್ಟಿದ್ರಿಂದ ನಾವು ಬದುಕಿದೀವಿ ಅಂತ ಗೋಳಾಡ್ತಾರೆ. ಅರೆ ಹಿಂದಿನ ದಿವಸ ಮಣ್ಣು ಮಾಡುವಾಗ ಏನಂತ ಇದ್ರು, ಯಾಕೆ ಬೇಕಾಯ್ತು ಅಂತ ಬದುಕು, ಯಾಕ ಕಳ್ತನ ಮಾಡ್ದೆ, ಯಾಕ ಹಿಂಗ ಅನ್ಯಾಯ ಮಾಡ್ದೆ, ಈ ತರ ಬದುಕ್ಬೇಕಾಯ್ತಾ, ಈ ತರ ಸಾಯ್ಬೇಕಾಗಿತ್ತ ಅಂತ ಮಣ್ಣು ಮಾಡಿದ್ರು. ನಾಳೆ ಬಂದು ನೀನ್ ಸತ್ತಿದ್ದು ನಮಗೋಸ್ಕರ ಅಂತ ಹೇಳಿದ್ರು. ಇದೇ ಕೆಲಸವನ್ನ ಯೇಸು ಕ್ರಿಸ್ತನು ನನಗೆ ನಿಮಗೆ ಮಾಡಿದ್ದು. ಆತನು ಮರಣ ಶಿಕ್ಷೆ ಅನುಭವಿಸೋದಕ್ಕೆ ಯಾವ ತಪ್ಪು ಮಾಡಲಿಲ್ಲ. ಆದ್ರೆ ಆತನ ಮರಣ ಶಿಕ್ಷೆ ಅನುಭವಿಸೋದಕ್ಕೆ ಕಾರಣ ಏನಂತಂದ್ರೆ ನಾನು ನೀವು ಸಾಯಬಾರದು ಅಂತ. ನಮ್ಮನ್ನ ಬದುಕಿಸುವುದಕ್ಕೋಸ್ಕರ ನಮ್ಮ ಸ್ಥಾನದಲ್ಲಿ ಯೇಸು ಕ್ರಿಸ್ತನು ಸತ್ತನು. ಆತನ ಸತ್ತು ನಮ್ಮನ್ನ ಬದುಕಿಸಿದನು. ಇವತ್ತು ಅದನ್ನ ನಾವು ನಂಬಿ ನಮ್ಮ ಪಾಪಗಳಿಂದ ನಾವು ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಿದ್ರೆ ಆತನ ಮುಖಾಂತರ ನಿತ್ಯ ಜೀವ ಹೊಂದ್ಕೊಳ್ತೇವೆ. ಹಲ್ಲೆಲೂಯಾ. ನಮಗಾಗಿ ಆತನ ಮಾಡಿದ ಕಾರ್ಯಗಳಿಗಾಗಿ ಆತನಿಗೆ ಮಹಿಮೆಯಾಗಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿದಂಥ ಈ ಒಂದು ಬೆಳಗಿನ ವಿಶೇಷವಾದ ಈ ಒಂದು ಆರಾಧನೆಯ ಸಮಯಕ್ಕಾಗಿ ಸ್ತೋತ್ರ. ತಂದೆಯೇ, ನೀವು ಲೋಕವನ್ನು ಎಷ್ಟು ಪ್ರೀತಿಸಿ ನಿಮ್ಮ ಒಬ್ಬನೇ ಮಗನನ್ನು ಕೊಟ್ಟಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಪಾಡುವನ್ನು ಅನುಭವಿಸಿ ಮರಣವನ್ನು ಹೊಂದಬೇಕೆಂದು ಜಗದುತ್ಪತ್ತಿಗೆ ಮೊದಲೇ ನೀವು ತೀರ್ಮಾನ ಮಾಡಿದಿರಿ, ಸ್ತೋತ್ರ. ತಂದೆಯೇ, ಸೃಷ್ಟಿಯ ಆರಂಭದಿಂದಲೂ ಇದುವರೆಗೂ ಸಹ ತಂದೆಯ ಅದನ್ನು ತಿಳಿಸುತ್ತಾ ಬಂದು ಕಾಲು ಪರಿಪೂರ್ಣವಾಗ ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದ್ರಿ, ಸ್ತೋತ್ರ. ತಂದೆ, ಮನುಷ್ಯರೆಲ್ಲರ ರಕ್ಷಣೆಗೋಸ್ಕರವಾಗಿ ಆತನನ್ನು ಕೊಟ್ಟಿರಿ, ಅದಕ್ಕಾಗಿ ಸ್ತೋತ್ರ. ತಂದೆ, ಈ ದಿನದಲ್ಲಿ ಆ ಸತ್ಯವನ್ನು ನಾವು ಕೇಳುವಂತೆ, ಆ ಸತ್ಯವನ್ನು ಅಂಗೀಕರಿಸಿಕೊಳ್ಳುವಂತೆ ತಂದೆ ನಮ್ಮನ್ನು ನಮಗೆ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ ನಮಗೆ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ತಂದೆಯೇ, ಆತನಲ್ಲಿ ನಾವು ನಂಬಿಕೆ ಇಟ್ಟು ಜೀವಿಸುತ್ತಾ ಇದ್ದೇವಲ್ಲ, ಆ ನಂಬಿಕೆಯಲ್ಲಿ ಕಡೆಯವರೆಗೂ ನಾವು ಮುಂದುವರಿಯುವಂತೆ ಸಹಾಯವನ್ನು ಮಾಡಿರಿ. ಅಪೊಸ್ತಲನಾಗಿರುವಂಥ ಪೌಲನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದನಲ್ಲ. ಅದರ ಹಾಗೆ ನಾವು ಸಹ ಕ್ರಿಸ್ತನಿಗಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ ನಿಮ್ಮ ರಾಜ್ಯವನ್ನು ಒಂದು ದಿವಸ ನಾವು ಪ್ರವೇಶಿಸುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ತಂದೆಯೇ, ನಾವು ಕೇವಲ ಆತನು ನನ್ನದಾಗಿ ಪಾಡುಗಳನ್ನು ಅನುಭವಿಸಿದನು, ನನ್ನನ್ನು ರಕ್ಷಿಸಿದನೆಂಬುದಾಗಿ ಉಳಿದು ಬಿಡದೆ ತಂದೆಯೇ, ಆತನು ನಮಗಾಗಿ ಪಾಡುಗಳನ್ನು ಅನುಭವಿಸಿದ್ದಾನೆ, ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವಂಥ ಸತ್ಯವನ್ನು ಅನೇಕರಿಗೆ ತಿಳಿಸುವಂತೆ ನಮಗೆ ಸಹಾಯವನ್ನು ಮಾಡಿದೆ. ತಂದೆಯೇ, ಅನೇಕರು ಆತನ ರಕ್ಷಣೆಗೂ ಆತನ ವಾಗ್ದಾನ ಮಾಡುವಂಥ ನಿತ್ಯ ಜೀವಕ್ಕೂ ಬರುವುದಕ್ಕೆ ತಂದೆಯ ಆ ಸತ್ಯವನ್ನು ಅನೇಕರಿಗೆ ನಾವು ಪ್ರಕಟಿಸುವ ಹಾಗೆ ನಮಗೆ ಸಹಾಯವನ್ನು ಮಾಡಿದೆ. ಅನೇಕರನ್ನು ಶಿಲುಬೆಯ ಬಳಿಗೆ ಕರೆತರುವಂತೆ ನಮಗೆ ಸಹಾಯವನ್ನು ಮಾಡಿದೆ. ಅನೇಕರನ್ನು ರಕ್ಷಣೆಯಲ್ಲಿ ನಡೆಸುವಂತೆ, ಅನೇಕ ಆತ್ಮಗಳನ್ನು ಸಂಪಾದಿಸುವಂತೆ, ಅಳಿದು ಹೋಗುತ್ತಿರುವಂತಹ ಆತ್ಮಗಳನ್ನು ತಂದೆ ಕ್ರಿಸ್ತನೆಡೆಗೆ ತಿರುಗಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನೀವು ನಮಗೆ ಅನುಗ್ರಹಿಸಿರುವಂತಹ ರಕ್ಷಣೆಯಲ್ಲಿ ನೆಲೆ ನಿಂತು ಆ ರಕ್ಷಣೆಯನ್ನು ಸಂಪಾದಿಸಿಕೊಂಡು ನಿಮ್ಮ ರಾಜ್ಯವನ್ನು ಪ್ರವೇಶಿಸಬೇಕು ತಂದೆಯೇ. ಆದರೆ ಅದು ಮಾತ್ರವಲ್ಲದೆ ನಮ್ಮೊಟ್ಟಿಗೆ ಅನೇಕರನ್ನ ಕರೆದುಕೊಂಡು ನಿಮ್ಮ ರಾಜ್ಯಕ್ಕೆ ನಾವು ಬರಬೇಕು. ನಾವೊಬ್ಬರಾಗಿಯೇ ತಂದೆ ಬರಬಾರದು, ನಮ್ಮೊಡನೆ ಅನೇಕರನ್ನ ನಾವು ಕರೆತರಬೇಕು. ಆ ರೀತಿಯಾಗಿ ನಡೆಯುವಂತೆ ನಮಗೆ ಸಹಾಯ ನಿಮ್ಮ ಕೃಪೆಗೆ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ತಂದೆಯೇ, ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ, ಆಮೆನ್.